ಆತ್ಮೀಯ ಸೋದರ ಸೋದರರೇ, ನಾವು ಇಂದಿನ ತರಗತಿಯಲ್ಲಿ ಗುರುಗಳು ಮತ್ತು ಶಿಷ್ಯರ ಸಂಬಂಧ ಹೇಗಿರುತ್ತೆ ಅದನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನೇ 2 ಎಪಿಸೋಡ್ಗಳಲ್ಲಿ ನೋಡಿದ್ವು. ಇವತ್ತು ಅದು ಮುಂದುವರಿಸ್ಕೊಂಡು ಭಾಗದಿಂದ ಹೋಗೋಣ. ಇಲ್ಲಿ ಮೇಲ್ಕಂಡ ಮಾರ್ಗಗಳಲ್ಲಿ ಯಾವುದಾದರೂ ಒಂದರ ಮೂಲಕವಾಗಲಿ ಒಂದು ಗೊತ್ತಾದ ಬೆಳವಣಿಗೆ ಅಂತಸ್ತನ್ನು ತಲುಪಿದಾಗ ಅಂತಹವನು ಗುರುಗಳ ಕೃಪೆಗೆ ಪಾತ್ರನಾಗುತ್ತಾನೆ. ಇಲ್ಲಿ 3 ಮಾರ್ಗಗಳಲ್ಲಿ ಗುರುಗಳ ಸೇವೆ ಮಾಡಬೇಕು ಅಂತಕ್ಕಂಥ ಆಗಬೇಕಾದ್ರೆ 3 ಮಾರ್ಗಗಳಿವೆ. ಆ 3 ಮಾರ್ಗಗಳಲ್ಲಿ ಯಾವುದರಲ್ಲಾದ್ರೂ ನಾವು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ತಿಳ್ಕೊಂಡಿರಬೇಕು ಅಂತಾರೆ. ಅದು ನಿನ್ನೆ ವಾರನೇ ಹೇಳಿದ್ವು. ನಂತರ ಏನ್ ನೋಡಿ, ಅವು ಯಾವಪ್ಪ ಅಂದ್ರೆ ಗುಪ್ತ ವಿದ್ಯಾ ಮಾರ್ಗದಲ್ಲಿ ಮುಂದುವರೆದಂತಹ ಹಿರಿಯರ ಸತ್ಸಂಗದ ಮೂಲಕವಾಗಲಿ, ಆಳವಾದ ವಿಚಾರ ಪ್ರವೃತ್ತಿಯಿಂದ ಆಗಲಿ, ಭಕ್ತಿ ಅಥವಾ ಸೇವಾ ಮಾರ್ಗಗಳ ಮೂಲಕವಾಗಲಿ ಜನರು ಯೋಗ ಪಥದ ದ್ವಾರವನ್ನು ಪ್ರವೇಶಿಸಿ ಯಾವುದಾದರೂ ಒಂದರ ಮೂಲಕವಾಗಲಿ ಒಂದು ಗೊತ್ತಾದ ಬೆಳವಣಿಗೆ ಅಂತಸ್ತನ್ನು ತಲುಪಿದಾಗ ಅಂತಹವನು ಗುರುಗಳ ಕೃಪೆಗೆ ಪಾತ್ರನಾಗುತ್ತಾನೆ. ಮೊದಲೇ ಗುರುಗಳ ಹತ್ರಕ್ಕೆ ಹೋಗಕ್ಕಾಗಲ್ಲ. ಈ 3 ಇದೆ. 3ರಲ್ಲಿ ಯಾವುದರಲ್ಲಾದ್ರೂ ನಾವು ಅನುಭವಗಳನ್ನ ಪಡೆದ ಮೇಲೆ ಗುರುಗಳ ಇದಕ್ಕೆ ನಾವು ಅರ್ಹತರಾಗ್ತೀವಿ. ಗುಪ್ತ ವಿದ್ಯಾ ಮಾರ್ಗದಲ್ಲಿ ಮುಂದುವರೆದಂತಹ ಹಿರಿಯ ಸತ್ಸಂಗದ ಮೂಲಕ, ಗುಪ್ತ ವಿದ್ಯೆಯಲ್ಲಿ ವಿಷಯ ತಿಳ್ಕೊಂಡಿರ್ತಕ್ಕಂಥವರು ಅವರ ಸಂಪರ್ಕದಲ್ಲಿ ಇದ್ದಾಗ ಅವರು ಅತ್ಯಂತ ಉತ್ತಮವಾಗಿರ್ತಾರೆ. ಉತ್ತಮ ಗುಣಗಳು ಈತನು ಕಲಿತುಕೊಂಡು ಆ ಗುರುಗಳ ಸಾನ್ನಿಧ್ಯಕ್ಕೆ ಹೋಗುವುದಕ್ಕೆ ಒಂದು ಮಾರ್ಗ. ಎರಡನೆಯದು ಆಳವಾದ ವಿಚಾರ ಪ್ರವೃತ್ತಿಯಿಂದಾಗಲಿ, ಅದು ಸಂಬಂಧಪಟ್ಟಿರ್ತಕ್ಕಂಥ ಆಳವಾದ ವಿಷಯಗಳು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಳವಾದ ವಿಷಯಗಳನ್ನು ತಿಳ್ಕೊಂಡಿದ್ದ ಆದ ಮೇಲೆ, ಅಥವಾ ಭಕ್ತಿ ಅಥವಾ ಸೇವಾ ಮಾರ್ಗಗಳ ಮೂಲಕವಾಗಲಿ ಜನರು ಯೋಗ ಪಥವನ್ನು ಪ್ರವೇಶಿಸಬಹುದು ಅಂದ್ರೆ. ಆದರೆ ಆ ಕೃಪೆಯು ಸ್ಥೂಲ ಪ್ರಜ್ಞೆಗೆ ಗೋಚರವಾಗಬಹುದು. ಇವೆಲ್ಲವೂ ಸ್ಥೂಲ ಪ್ರಜ್ಞೆ ಅಂತಂದ್ರೆ ಸ್ಥೂಲ ಲೋಕ, ನಮ್ಮ ಕಾಣ್ತಕ್ಕಂಥ ಈ ಶರೀರಕ್ಕೆ ಪ್ರಜ್ಞೆಯ ಮುಖಾಂತರವೇ ಅದೆಲ್ಲ ವಿಕಾಸವಾಗಬೇಕಾದರೆ ಅಂತ. ಮಹಾತ್ಮರು ಸಾಧಾರಣವಾಗಿ ಅಂತವರನ್ನು ತಮ್ಮ ಮುಂದುವರೆದ ಶಿಷ್ಯರೊಡನೆ ಸಂಬಂಧ ಬೆಳೆಸುವಂತೆ ಏರ್ಪಡಿಸುತ್ತಾರೆ. ಮಹಾತ್ಮರಾಗಿರತಕ್ಕಂಥವರು ಅವರ ಶಿಷ್ಯರೊಂದರಲ್ಲಿ ಅವರ ಸಂಪರ್ಕದಿಂದ ಮುಂದುವರಿಯಲಿ ಅಂತ ಮುಂದುವರಿಸುವುದಕ್ಕಾಗಿ ಏರ್ಪಾಡು. ಏಕೆಂದರೆ ಅಂತವರಿಗೆ ಕಾಮಲೋಕದ ಮೂಲಕ ಸಂದೇಶಗಳನ್ನು ಕಳುಹಿಸಿದರೆ ಪ್ರಯೋಜನವಿಲ್ಲ. ಇಲ್ಲಿ ನಾವು ಕಾಮಲೋಕದಕ್ಕೆ ಹೋಗ್ತೀವಿ ಅಂದ್ರೆ, ನಾವು ಬದುಕಿರುವಾಗ ನಿದ್ದೆ ಮಾಡುವಾಗ್ಲೂ ಕಾಮಲೋಕಕ್ಕೆ ಹೋಗ್ತೀವಿ, ಸತ್ತ ಮೇಲೇನೋ ಕಾಮಲೋಕಕ್ಕೆ ಹೋಗ್ತೀವಿ. ಆದರೆ ಕಾಮಲೋಕದಲ್ಲಿ ಇವರು ವಿದ್ಯಾಭ್ಯಾಸವನ್ನ ಅಭಿವೃದ್ಧಿ ಪಡಿಸುವುದಕ್ಕೆ ಕೆಲವು ತೊಂದರೆಗಳಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಂತವರಿಗೆ ಕಾಮಲೋಕದ ಮೂಲಕ ಸಂದೇಶಗಳನ್ನು ಕಳುಹಿಸಿದರೆ ಪ್ರಯೋಜನವಿಲ್ಲ. ತೊಂದರೆಗಳು ಇರುವುದರಿಂದ ಪ್ರಯೋಜನ ಆಗ್ಲಾರ್ದ, ಪ್ರಯೋಜನ ಪಡಿಲಾರ್ದ. ಏಕೆಂದ್ರೆ ಕಾಮಲೋಕದಲ್ಲಿ ಜಗದ್ಗುರುಗಳಂತೆ ನಟಿಸುವಂತವರು ಅನೇಕರಿರುತ್ತಾರೆ. ಅಲ್ಲಿ ಚೇಷ್ಟುಗಳೇ, ನಾವು ಗೊತ್ತಾಗಲ್ಲ. ಅನೇಕ ಜನರು ಮೋಸ ಮಾಡ್ತಕ್ಕಂಥದ್ದು ಸ್ಥೂಲ ಲೋಕದಲ್ಲಿ ಮೋಸ ಮಾಡುವರು ಅಂತ ಅಂದ್ಕೊಂಡ್ರೆ, ನೋಡಿ ಕಾಮಲೋಕದಲ್ಲಿ ಆ ರೀತಿಯಾದ ಸಂಬಂಧಪಟ್ಟಿರ್ತಕ್ಕಂಥವ್ರು ಜಗತ್ ಗುರುಗಳು, ನಾನು ಅದನ್ನು ತೋರಿಸ್ತೀನಿ, ಇದು ತೋರಿಸ್ತೀನಿ, ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಕ್ಕಂಥವ್ರು ಜಾಸ್ತಿ ಇರ್ತಾರೆ. ಆದ್ದರಿಂದ ಅದು ಕಷ್ಟ. ಅಲ್ಲಿ ಕಾಮಲೋಕದಲ್ಲಿರುವಂತವರು ಥಿಯಾಸಫಿ ಔಪಾಸಕನ ಮನೋಭಾವನೆಯನ್ನು ಸುಲಭವಾಗಿ ತಿಳಿಯಬಲ್ಲರು. ಕಾಮಲೋಕದಲ್ಲಿರ್ತಕ್ಕಂಥವರು ಥಿಯಾಸಫಿ ಅನುಭವ ಪಡೆದಿರ್ತಕ್ಕಂಥವ್ರು ಸ್ಥೂಲ ಲೋಕದಲ್ಲಿ, ಇನ್ನು ನಾವು ಥಿಯಾಸಫಿ ಅನುಭವವನ್ನು ಚೆನ್ನಾಗಿ ಪಡೆದಿರ್ತಕ್ಕಂಥವ್ರಿಗಾದರೆ ಅಲ್ಲಿನ ವ್ಯವಹಾರ ಏನಿದೆ ಅಂತಕ್ಕಂಥದ್ದು ಚೆನ್ನಾಗಿ ಅರ್ಥವಾಗುತ್ತದೆ. ಆ ನಮ್ಮ ಥಿಯಾಸಫಿ ಔಪಾಸಕರು ನಮ್ಮ ಸಮಾಜದ ಹಿಂದಿರುವ ಜೀವನ್ಮುಕ್ತ ಮಹಾತ್ಮರಲ್ಲಿ ಇಟ್ಟಿರುವ ಉನ್ನತ ಮಟ್ಟದ ಭಕ್ತಿ ಭಾವನೆ
ಎಂಬುದನ್ನು ಕಾಮಲೋಕ ನಿವಾಸಿಗಳಿಗೆ ಸುಲಭವಾಗಿ ತಿಳಿದು ಬರುತ್ತದೆ. ಅಲ್ಲಿ ಟಿಯಾಸಪಿಯಲ್ಲಿ ನಾವು ಪರಿಣಿತರಾಗಿ ಇಲ್ಲಿ ತಿಳ್ಕೊಂಡು ಆ 3 ಮಾರ್ಗಗಳಲ್ಲಿ ಯಾವ್ದಾದ್ರೂ ಒಂದರಲ್ಲಿ ನಾವು ಪರಿಣಿತರಾಗಿ ವಿಷಯಗಳನ್ನು ತಿಳ್ಕೊಂಡಿದ್ದರೆ ಕಾಮಲೋಕದಲ್ಲಿ ಆ ಗುರುಗಳು ಯಾರು, ನಿಜವಾಗಿ ಗುರುಗಳು ಯಾರು, ಡೂಪ್ಲಿಕೇಟ್ ಗುರುಗಳು ಯಾರು ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ನಮಗೆ ಬೆಳೆದಿರುತ್ತಂತೆ. ಆಗ ಅಂತವರು ತಿಯಾಸಪಿ ಔಪಾಸಕನ ಭಕ್ತಿ ಗೌರವಗಳಿಗೆ ತವರು ಮನೆಯಂತಿರುವ ಮಹಾತ್ಮರ ವೇಷವನ್ನೇ ಅನುಸರಿಸಿಕೊಂಡು ಕಾಣಿಸಿಕೊಳ್ಳಲು ಸಾಧ್ಯ. ಅಲ್ಲೇ ನಮ್ಮ ಮಹಾತ್ಮರ ರೀತಿಯ ವೇಷ ಧರಿಸಿಕೊಂಡು ಕಾಣ್ತಕ್ಕಂಥವ್ರು ಇರ್ತಾರಂತೆ. ಮಹಾತ್ಮರುಗಳಿಗೆ ಯಾವ ವಿಧವಾದ ಕಿಡುಕನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಮಹಾತ್ಮರು ಬೆಳವಣಿಗೆ ಆಗಿರತಕ್ಕಂಥವ್ರಿಗೆ ಯಾವ ರೀತಿ ಕಿಡುಕು ಮಾಡುವುದಕ್ಕೆ ಸಾಧ್ಯವಿಲ್ಲ ಅವರಿಂದ. ಅಲ್ಲಿರ್ತಕ್ಕಂಥವ್ರು ಡೂಪ್ಲಿಕೇಟ್ ಇರ್ತಾರಲ್ಲ ಅಂತವರಿಂದ. ಆದರೆ ಅವರ ಪ್ರೀತಿ ಪಾತ್ರರಾದ ಶಿಷ್ಯರಿಗೆ ಕೆಡುಕು ಮಾಡುವ ಉದ್ದೇಶದಿಂದ ಆ ರೀತಿ ವೇಷ ಧರಿಸುತ್ತಾರೆ. ನೋಡಿ, ಅಲ್ಲಿ ಕಾಮಲೋಕದಲ್ಲಿರ್ತಕ್ಕಂಥ ಮಹಾತ್ಮರಿಗೆ ಆ ರೀತಿ ಏನು ಮಾಡುವುದಕ್ಕೆ ಆಗಲಾರದು. ವೇಷಭೂಷಣ ಹಾಕೊಂಡು ಅವರಿಗೆ ವ್ಯಾಮರಿಸೋಕ್ಕಾಗಲ್ಲ. ನಮ್ಮಂಥವರಿಗೆ ವ್ಯಾಮರಿಸ್ಬಿಡ್ತಾರಂತೇಳಿ ಇರ್ತಕ್ಕಂಥವ್ರು. ಆದರೆ ಯೋಗ ದೃಷ್ಟಿ ಉಳ್ಳವರಿಗೆ ಅಂತಹ ವೇಷಧಾರಿಗಳ ಕಣ್ಣುಗಳು ಮಾತ್ರ ಗುರುಗಳ ಸೌಮ್ಯತೆಯನ್ನು ತೋರಿಸದೆ ವಕ್ರ ದೃಷ್ಟಿಯನ್ನು ಹೊರಗಡೆ ಹುಡುಕುವುದರ ಮೂಲಕ ಅವರ ನಟನೆಯು ಬಯಲಾಗುತ್ತದೆ. ಇಲ್ಲಿ ಹೇಳ್ತಾರೆ ಅಂದ್ರೆ ಕಾಮಲೋಕದಲ್ಲಿ ಹೋದಾಗ ಅವರ ಕಣ್ಣುಗಳು ಇದೆಯಲ್ಲ, ಆ ಕಣ್ಣುಗಳು ಯಾವ ರೀತಿ ಕೆಲಸ ಮಾಡ್ತದೆ ಹೇಗೆ ಅಂತಕ್ಕಂಥದ್ದು ಕಂಡು ಹಿಡಿತಾರಂತೆ. ಇಲ್ಲೇ ಒಂದು ನಮ್ಮ ಚರಿತ್ರೆ ಜ್ಞಾಪಕ ಬರುತ್ತೆ. ದಮಯಂತಿನೇ ಮದುವೆ ಮಾಡ್ಕೋಬೇಕಾದ್ರೆ ಅಮ್ಮ ಸೇಮ್ ಅವರ ಯಾವ ರೀತಿ ನಲಚಕ್ರವರ್ತಿ ತರಹಾನೆ 5 ಜನ ಬೇರೆ ದೇವತೆಗಳು ಬಂದು ಕೂತಿರ್ತಾರೆ. 5 ಜನ ಮೋಸ ಮಾಡಿ ಮದುವೆ ನಾವೇ ಮಾಡ್ಕೋಬೇಕು ಈ ಎಮ್ಮಂಗೆ ಗುರ್ಚಿಕ್ಬಾರ್ದು ಅಂತ. ದಮಯಂತಿ ನಲಚಕ್ರವರ್ತಿ ರೀತಿಯಲ್ಲೇ ಇರ್ತಕ್ಕಂಥ ದೇವತೆಗಳು ಅದೇ ರೀತಿಯಲ್ಲಿ ವೇಷ ಹಾಕೊಂಡು ಕೂತಿರ್ತಾರಂತೆ. ಆಗ ಆಕೆಗೆ ಯಾರು ಏನು ಈ ರೀತಿ ಆಗ್ತಾ ಇದೆಯಲ್ಲಪ್ಪ, ನಾನು ಹೆಂಗ್ ಮಾಡೋದು, ಯಾರಿಗೂ ಹೂವಿನ ಹಾರ ಹಾಕ್ಬಿಡ್ತೇನೆ ಅಂತಕ್ಕಂಥ ಒಂದು ಅನುಮಾನ ಬಂದು ತಕ್ಷಣ ಜ್ಞಾಪಕ ಬರ್ತಂತೆ. ದೇವತೆಗಳಿಗೆ ಕಣ್ಣು ರೆಪ್ಪೆ ಇದೆಯಲ್ಲ, ಹೊಡೆಯೋದಿಲ್ವಂತವ್ರು, ಹಿಂಗೇ ಇರುತ್ತೆ. ಮಾನವನಿಗೆ ಕಣ್ಣುಗಳ ಪುಟ್ಟಕ್ಕಂತಕ್ಕಂಥದ್ದು ಇರುತ್ತೆ ಅಂತ ಅನ್ನೋದು ಬಂದ್ಬಿಟ್ಟಿದೆ. ಆಗ ಧೈರ್ಯ ಬಂದ್ಬಿಟ್ಟು ನೋಡಿದಾಗ ಈ ನಲಚಕ್ರವರ್ತಿ ಕಣ್ಣುಗಳು ರೆಪ್ಪೆಗಳು ಹಿಂಗ್ ರೀತಿ ಹೊಡಿತಾ ಇದ್ನ. ಆದ್ರಿಂದ ಇವರೇ ಅಂತ ಅನ್ನೋದು ಗುರುತು ಹಿಡಿದ್ರಂತೆ. ಹಾಗೆ ಕಾಮಲೋಕದಲ್ಲಿ ಅಂತ ಚೇಷ್ಟೆಗಳು ನೋಡು, ದೇವತೆಗಳೇ ಅಲ್ಲಿ ಅವರು ಪಟ್ಟದಲ್ಲಿ ಕುತ್ಕೊಂಡು ಚೇಷ್ಟೆಗಳು ಮಾಡ್ತಾರೆ. ಆ ರೀತಿ ಅಲ್ಲಿ ಇರೋಲ್ವಾ? ಎಲ್ಲಿ ನೋಡಿದ್ರು ನೋಡಿ ಹೇಗಿದೆ ಹಂಗ ಅನ್ನೋದಕ್ಕೆ ನಮ್ಮ ಬುದ್ಧಿವಂತಿಕೆ, ನಾವು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಾಗ ಯಾರು ಏನ್ ಮಾಡ್ಲಾರ. ಇದು ನೋಡಿ ಹೆಂಗ ನಮ್ಮ ಪುರಾಣಗಳಲ್ಲಿ ಬರ್ತಕ್ಕಂಥದ್ದು ಇವೆಲ್ಲ ನೋಡಿಕೊಂಡೇ ಹೇಳಿರೋದು. ನಮ್ಗೆ ಉದಾಸೀನತೆ. ನಮ್ಮ ಅಧ್ಯಕ್ಷಣೀಯರಾದ ಬೆಸೆಂಟರ್ ಮಾತೆಯವರಿಗೆ ಈ ರೀತಿ ಅಸುರಿ ಪಂಥದವರನ್ನು ಅವರ ಗುರುಗಳ ವೇಷವನ್ನು ಧರಿಸಿಕೊಂಡು ಅವರನ್ನು ಮೋಸ ಪಡಿಸುವುದಕ್ಕೆ ಬಂದನಂತೆ. ನೋಡುವ, ನಮ್ಮ ಅಧ್ಯಕ್ಷಣೀಯರಾಗಿರತಕ್ಕಂಥವ್ರು ಬೆಸೆಂಟರ್ಗೆ ಆ ರೀತಿ ಮೋಸ ಮಾಡುವುದಕ್ಕೆ ಬಂದಿದ್ರಂತೆ. ಆಗ ಒಂದ್ಸಲಿ ನೋಡು, ಅಂತ ದೊಡ್ಡವ್ರು ಗೊತ್ತಿರ್ತಕ್ಕಂಥವ್ರು ಈಗ ಪಾಪ ನಲದಮ್ಮಿ ಅಂತ ಹೆಂಗ್ ಅಂದ್ಕೊಂಡ್ರ, ಈಗ ಬೆಸೆಂಟಮ್ನವರು ಅವ್ರಿಗೆ ಗೊತ್ತವರು ಬುದ್ಧಿವಂತರು ಆಗಿರ್ತಕ್ಕಂಥವ್ರು, ಇವರು ವೇಷಧಾರಿಗಳು ಯಾರು, ನಿಜವಾದ ಗುರುಗಳು ಯಾರು ಅಂತಕ್ಕಂಥದ್ದು ಕಂಡು ಹಿಡಿಯತಕ್ಕಂಥ ಸಾಮರ್ಥ್ಯ ಅವರಿಗಿದೆ. ಆದರೆ ಅಮ್ಮನವರು ಆತನ ಕಣ್ಣುಗಳ ಲಕ್ಷಣವನ್ನು ಗಮನಿಸಿದಾಗ ನೋಡೋದೆ, ನಲಚಕ್ರವರ್ತಿ ದಮಯಂತಿದೆ ಬಂತಲ್ಲ, ಅದೇ ರೀತಿ ಅವರ ಕಣ್ಣುಗಳು ಯಾವ ರೀತಿ ಇರುತ್ತೆ ಅನ್ನೋದು ಅಮ್ಮ ಅವ್ರಿಗೆ ಗೊತ್ತು. ಆದ್ರಿಂದ ಗುರುತು ಹಿಡ್ಕೊಳ್ತಾರೆ, ರೆಪ್ಪೆ ಮುಟ್ಕೊಳ್ತದೆ. ಗಮನಿಸಿದಾಗ ಆತನ ವೇಷ ಬಯಲಾಯಿತಂತೆ. ಆತನ ಗಮನಿಸಿ ಬಿಟ್ಟಾಗ ಆತನ ಬಯಲು ಬಣ್ಣ ಏನಂತ ಬಯಲಾಯ್ತು, ಅವನು ಓಡೋಗ್ಬಿಟ್ಟಲ್ಲಿ ನಿಲ್ದಿರ. ಇದಕ್ಕೋಸ್ಕರವೇ ಆತ್ಮವು ಕಣ್ಣಿನ ಮೂಲಕ ಅಭಿವ್ಯಕ್ತವಾಗುತ್ತದೆಂದು ಹೇಳುವುದು. ಇಲ್ಲಿ ಆತ್ಮ ಕಣ್ಣಿನ ಮೂಲಕ ಅಭಿವ್ಯಕ್ತವಾಗುತ್ತದೆ. ಅದು ಕಾಮಲೋಕದಲ್ಲಿ ಆ ಪಂಚೇಂದ್ರಿಯಗಳು ಏಕಕಾಲದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಇವರು ಗುರ್ತಿ ಹಿಡಿದುಕೊಂಡು
ನಮ್ಮಂತವ್ರ ಪಾಡೇನು ಅವರೇ ಆ ರೀತಿ ಆದಾಗ ನಮ್ಮಂತವ್ರ ಪಾಡ ಏನಾಗುತ್ತೆ ಅಲ್ಲಿ ಕಾಮಲೋಕಕ್ಕೆ ಹೋದಾಗ. ಆದ್ದರಿಂದ ಈ ಸಾಫ್ಟ್ವೇರ್ ಸೊಸೈಟಿಯಲ್ಲಿ ಅಂತ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡು ಆ ವಿಷಯಗಳ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಬೆಳೆಸ್ಕೊಂಡಾಗ ಮುಂದಿನ ಹಂತದಲ್ಲಿ ನಾವು ಸ್ಥೂಲ ಲೋಕವನ್ನು ಬಿಟ್ಟು ಕಾಮಲೋಕಕ್ಕೆ ಹೋದಾಗ ಅಲ್ಲಿ ಜೀವನವನ್ನು ಹೆಂಗ್ ನಡೆಸಬೇಕು, ಯಾವ ರೀತಿ ಇರಬೇಕು ಅಂತಕ್ಕಂಥ ತಿಳ್ಕೊಳ್ಳುವುದಕ್ಕಾಗಿ ಈ ಪಾಠಗಳೆಲ್ಲ ನಾವು ಇಲ್ಲೇ ಕಲ್ತ್ಕೋಬೇಕು. ಈ 3 ಮಾರ್ಗಗಳಲ್ಲಿ ಯಾವುದಾದ್ರೂ ಒಂದು ಮಾರ್ಗವು ನಿಪುಣರಾದರೆ ಅಲ್ಲಿ ಸುಲಭವಾಗುತ್ತದೆ. ಆದುದರಿಂದ ಮೌನವಾಣಿಯಲ್ಲಿ ಹೇಳುವಂತೆ ನಾವು ಕಾಮಲೋಕದಲ್ಲಿ ಎಂದರೆ ಮಾಯಾಮಯ ಪ್ರದೇಶದಲ್ಲಿ ನಿನ್ನ ಗುರುವನ್ನು ಹುಡುಕಬೇಡ. ನಮ್ಮಷ್ಟಕ್ಕೆ ನಾವು ಅದು ಮಾಯಾಮಯವಾಗಿರತಕ್ಕಂಥ ಪ್ರದೇಶ, ಗುರುಗಳು ಯಾರು ಅಂತ ಅನ್ನೋದು ಹುಡುಕಕ್ಕೆ ಹೋಗಬೇಡ ಅಂತ ಮೌನವಾಣಿಯಲ್ಲಿ ಹೇಳುತ್ತೆ. ಇನ್ನು ಒಂಥರ ಮಾಯಾ ಬಜಾರ್ ಅಂತಕ್ಕಂಥ ಪಿಕ್ಚರ್ ಇಲ್ವಾ, ಅಲ್ಲೂ ಅಷ್ಟೇ ಮಾಯಗಳು ತೋರಿಸ್ಲಿಲ್ವಾ, ಹಾಗೆ ಆಗುತ್ತೆ ಅಂತ ಅನ್ನೋದು ಎಂಬ ಎಚ್ಚರಿಕೆಯೋ ಸಾಧುವಾದದ್ದು. ಏನಪ್ಪಾ ಅಂದ್ರೆ ಯಾರು ಏನು ನಮ್ಮೆ ಯಾರಂದ್ರೆ ಹೋಗುವುದು ಬೇಡ, ಎಚ್ಚರಿಕೆಯಿಂದ ಇರುವುದನ್ನ ಹೇಳುತ್ತೋ. ಅಲ್ಲಿಗೆ ಸಂಬಂಧಪಟ್ಟ ಸಂದೇಶಗಳನ್ನು ಅಪರಿಚಿತ ಸ್ಥಳದಿಂದ ಬಂದವರುಗಳಂತೆ ಭಾವಿಸಿ ನಮ್ಮ ವಿವೇಚನೆಯನ್ನು ಪ್ರಯೋಗ ಮಾಡಿ ಸಾಧುವೇ ಸಾಧುವಲ್ಲವೇ ಎಂಬ ಅಂಶವನ್ನು ಕಂಡುಕೊಳ್ಳಬೇಕು. ಏನೇ ಆಗ್ಲಿ ನಾವು ಹೋಗ್ತೀವಿ ಎಲ್ಲಾದ್ರೂ, ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ, ನಮಗೆ ವಿವೇಚನೆ ಇರಬೇಕು. ನಮ್ಮ ವಿವೇಚನೆಯನ್ನು ಬಳಸಿಕೊಂಡು ಜೀವನ ನಡೆಸಿದ್ರು ಉತ್ತಮವಾಗಿ ಹೋಗ್ತೀವಿ. ಇನ್ನೊಬ್ಬರೇ ಹೇಳದಂತೆ ಹೋಯ್ತು ಅಂತಂದ್ರೆ ಇಲ್ಲೂ ಹೋಯ್ತು ಅಲ್ಲೂ ಹೋಯ್ತು. ಇಲ್ಲೂ ಅಷ್ಟೇ ವಿವೇಚನೆಯಿಂದ ಯಾರು ಏನು ವಿಷಯವನ್ನು ಹೇಳ್ತಾ ಇದ್ದಾರೆ ಆ ವಿಷಯದ ಕಡೆ ನಾವು ಗಮನ ಇಟ್ಟು ಅದು ಸರಿನಾ ತಪ್ಪ, ಇದನ್ನು ಅನುಸರಿಸಬಹುದಾ ಅನುಸರಿಸಬಾರದಾ ಅಂತಕ್ಕಂಥದ್ದು ವಿವೇಚನೆ ನಮ್ಮಲ್ಲಿ ಬಂದಾಗ ಎಂಥವ್ರು ಏನೇ ಹೇಳಿ ಅದನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ನಮಗೆ ಬರುತ್ತೆ. ಇದನ್ನು ನೋಡಿ ನಮ್ಮ ಅಜಯ್ ಕೃಷ್ಣಮೂರ್ತಿ ಅವರು ಹೇಳೋದು, ನಾನು ಹೇಳ್ತಕ್ಕಂಥದ್ದೇ ಅಲ್ಲ, ಪುಸ್ತಕಗಳಲ್ಲಿ ಇರ್ತಕ್ಕಂಥದ್ದೇ ಅಲ್ಲ, ನೀವು ವಿವೇಚನೆಯಿಂದ ಅದನ್ನು ಗಮನಿಸಿ, ನಿಜಾಂಶವು ಯಾವುದಂತ ಅರ್ಥ ಮಾಡಿಕೊಳ್ಳ್ರಿ ಅಂತ ಹೇಳ್ಬಿಟ್ಟು. ವಿವೇಕ ಅಂತಂದ್ರೆ ಎಲ್ಲರೂ ಡೆವಲಪ್ಮೆಂಟ್ ಆಗಿದ್ರೇನೆ ಆವಾಗ ಇದಾಗುತ್ತೆ. ನಮ್ಮಂತವ್ರಲ್ಲಿ ಹೋಗ್ಬಿಟ್ರೆ ಅದಕ್ಕೆ ನಮ್ಮಂತವ್ರು ಆತರ ಪಟ್ಟು ಏನ್ ಮಾಡಕ್ ಹೋಗ್ಬಾರ್ದು. ಸ್ವಲ್ಪ ಮೌನವಾಗಿ ವ್ಯವಸ್ಥೆ ರೀತಿಯಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತಕ್ಕಂಥದ್ದು ಕೆಲವು ದಿವಸ ನೋಡ್ಬೇಕು, ತಿಳ್ಕೋಬೇಕು. ನಮ್ಮ ಸಂಸ್ಥೆಯ ಹಿಂದಿರುವ ಇಬ್ಬರು ಮಹಾತ್ಮರುಗಳು ಬೇರೆ ಬೇರೆ ಶಾಖೆಗಳಿಗೆ ಸಂಬಂಧಪಟ್ಟವರು. ನಮ್ಮ ಈ ಸಂಸ್ಥೆಗೆ 2 ಶಾಖೆಗಳಿದೆ. ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಅವರು ಬೇರೆ ಬೇರೆ ಶಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಒಬ್ಬರು ರಾಜಋಷಿ ಶಾಖೆಯವರು, ಮತ್ತೊಬ್ಬರು ದೇವಋಷಿ ಶಾಖೆಯವರು. ಇಲ್ಲಿ ಇಬ್ಬರು ರಾಜಋಷಿ ಶಾಖೆಯವರು ಅಂತಂದ್ರೆ ಮಹಾತ್ಮ ಮೌರ್ಯರು ರಾಜಋಷಿ ಶಾಖೆಗೆ ಸಂಬಂಧಪಟ್ಟಿರತಕ್ಕಂಥವ್ರು. ಇನ್ನೊಬ್ಬರು ದೇವಋಷಿ ಶಾಖೆಗೆ ಸಂಬಂಧಪಟ್ಟವರು ಅಂತಂದ್ರೆ ಕುತುಮಿ ಮಹರ್ಷಿ. ಇವರಿಬ್ಬರಿಂದಾನೇ ನಮ್ಮ ಸೊಸೈಟಿ ಮುಂದುವರೆದಿದ್ದು ಅವ್ರ ಮುಖಾಂತರನೇ ಆಗ್ತಾ ಇರುವುದು ಆಗಿರತಕ್ಕಂಥದ್ದು. ಹೀಗೆ ರಾಜಋಷಿ ಶಾಖೆಯವರು, ಇನ್ನೊಬ್ಬರು ದೇವಋಷಿ ಶಾಖೆಯವರು, ಅಲ್ಲಿಗೆ ಮೌರ್ಯರು ಕುತುಮಿಗಳು ಅಂತ. ಇಬ್ಬರ ಬೋಧನಾ ಕ್ರಮವು ಶಿಕ್ಷಣ ಕ್ರಮವು ಪರಸ್ಪರ ಭಿನ್ನವಾಗಿರುತ್ತದೆ. ಇಲ್ಲಿ ಬೋಧನಾ ಕ್ರಮ ಒಬ್ಬರದು ಒಂದು, ಇನ್ನೊಬ್ಬರದು ಒಂದು ರೀತಿ ಪರಸ್ಪರ ಸ್ವಲ್ಪ ಭಿನ್ನವಾಗಿರುತ್ತದೆ. ಇವ್ರು ಏನಪ್ಪ ಅಂತಂದ್ರೆ ಒಬ್ಬರದು ಆಡಳಿತ ನಡೆಸ್ತಕ್ಕಂಥದ್ದನ್ನು ಹೇಗೆ ಏನು ಅಂತಕ್ಕಂಥದ್ದು ಬೋಧನೆ ಮಾಡ್ತಾರೆ. ರಾಜಋಷಿ ಅಂತಕ್ಕಂಥವ್ರು ಇದೆಯರಲ್ಲ, ರಾಜಋಷಿ ಅವರು ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೋಧನೆಯನ್ನು ಮಾಡ್ತಕ್ಕಂಥವ್ರು. ಇಲ್ಲಿ ಇನ್ನೊಬ್ಬರು ದೇವಋಷಿ ಶಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಒಂದು ಜ್ಞಾನವನ್ನು ಬೆಳವಣಿಗೆ ಆಗುವುದಕ್ಕಾಗಿ ಬೋಧನೆ ಮಾಡ್ತಕ್ಕಂಥವ್ರು. ಅವರು ಆಡಳಿತಕ್ಕೆ ಸಂಬಂಧಪಟ್ಟಂತ ಇವರ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೋಧನೆ ಮಾಡ್ತಕ್ಕಂಥವ್ರು. ಆದ್ರೆ ಇವರ ಬೋಧನೆ ಪರಸ್ಪರ ಬೇರೆ ಬೇರೆ ಇರುತ್ತದೆ, ಒಂದೇ ರೀತಿ ಅಲ್ಲ. ಹೀಗೆಯೇ ಇವರ ಶಾಖೆಯವರು ಇರುತ್ತಾರೆ. ಆದರೆ ಎಲ್ಲಾ ಶಾಖೆಯ ಮಹಾತ್ಮರುಗಳು ಶ್ವೇತಋಷಿ ಸಮಾಜದ ಸದಸ್ಯರುಗಳೇ. ಅವರ ಬೋಧನೆಗಳೆಲ್ಲವೂ ಉನ್ನತ ಮಟ್ಟದ್ದೇ. ಆದ್ರೆ ಶ್ವೇತಋಷಿ ಸಮಾಜದಲ್ಲಿ 2 ಶಾಖೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವರೂ ಇದ್ದಾರೆ. ಅವರ ಜೊತೆಯಲ್ಲಿ ನಾವು ವಿಷಯಗಳನ್ನು ತಿಳ್ಕೊಂಡು 2 ರೀತಿಯಲ್ಲಿ ಬೋಧನೆ ಮಾಡ್ತಕ್ಕಂಥವ್ರು ನಮ್ಮ ಈ ಸಮಾಜ ಅಥವಾ ಇದರಲ್ಲಿ ಅನೇಕರು ಇದ್ದಾರೆ. ಉನ್ನತ ಮಟ್ಟದವೇ ಎಂದರೆ
ಸೋದರ ಸಮಾಜಕ್ಕೆ ಸಂಬಂಧಪಟ್ಟಂತೆ ಉನ್ನತ ಗುರಿಯನ್ನು ಸಾಧಿಸಬೇಕಾದರೆ ನಮ್ಮ ಆಸೆಗಳನ್ನು ಗೆಲ್ಲಬೇಕೇ ವಿನಃ ಅವುಗಳನ್ನು ತೃಪ್ತಿಪಡಿಸುವ ಮೂಲಕ ಸರ್ವತಾ ಅಲ್ಲ. ಇಲ್ಲಿ ನಾವು ಆಧ್ಯಾತ್ಮಿಕ ವಿಷಯವನ್ನು ತಿಳ್ಕೊಂಡು ಅಂತ ಮಹಾತ್ಮರ ಜೊತೆಯಲ್ಲಿ ಸಂಪರ್ಕ ಬೆಳೆಸ್ಕೋಬೇಕು ಅಂತಂದರೆ ನಮ್ಮ ಸ್ಥೂಲ ಲೋಕದಲ್ಲೇನೆ ನಮ್ಮ ಆಸೆಗಳನ್ನ ಗೆಲ್ಲಬೇಕು. ಇನ್ನು ಕೆಲವರು ಏನ್ ಹೇಳ್ತಾರೆ, ಇರ್ತಕ್ಕಂಥ ಆಸೆಗಳನ್ನು ಪೂರ್ಣವಾಗಿ ಪೂರೈಸಿಕೊಂಡ ಮೇಲೆ ಹೋದ್ರೆ ಒಳ್ಳೇದು ಅಂತಾರೆ. ಅದಕ್ಕೆ ಸಾಧ್ಯವಾಗಿಲ್ಲ. ಇರತಕ್ಕಂಥ ಆಸೆಗಳನ್ನ ಅಲ್ಪ ಸ್ವಲ್ಪವಾದ್ರೂ ಗೆಲ್ಲಬೇಕು. ಗೆಲ್ಲತಕ್ಕಂಥ ಸಾಮರ್ಥ್ಯ ಅಂತಂದ್ರೆ ಹೆಚ್ಚಿನ ಆಸೆ ಬೇಡ, ಆಯ್ತೋ ಆಗ್ಲಿ, ಬೇಡ ಬೇಡ ಆ ಮಟ್ಟಕ್ಕೆ ಇರಬೇಕು. ಕೆಲವರು ಹಾಗಲ್ಲ, ಅವ್ರ ಆಸೆ ಪೂರೈಸ್ಕೋಬೇಕಂದ್ರೆ ಏನೇ ಆಗ್ಲಿ ಆಸೆ ಪೂರೈಸ್ಕೊ ಹೋಗ್ತಾರೆ. ಆ ರೀತಿ ಇರಬಾರದು ಎಂಬ ಲಕ್ಷಣವು ಎದ್ದು ಕಾಣುತ್ತದೆ. ಈ ಅಂಶವನ್ನು ನಾವು ಸದಾ ನೆನಪಿನಲ್ಲಿಟ್ಟಿದ್ದರೆ ಕಾಮಲೋಕದಿಂದ ಒದಗಬಹುದಾದ ಮೋಸಗಳಿಂದ ಪಾರಾಗಬಲ್ಲವು. ಅಲ್ಲಿಗೆ ಸದಾ ಎಚ್ಚರಿಕೆಯಿಂದ ನಾವಿರಬೇಕು. ಮೊದಲನೇದು ಇವೆಲ್ಲ ವಿಷಯ ತಿಳ್ಕೊಂಡು ಅಲ್ಲಿ ಮೋಸ ಮಾಡತಕ್ಕಂಥವರು ಇದ್ದಾರೆ. ಗುರುಗಳ ತರಹಾನೇ ಬಂದು ನಟನೆ ಮಾಡಿ ನಮ್ಮನ್ನು ಮೋಸಗೊಳಿಸ್ತಕ್ಕಂಥವ್ರು ಇರ್ತಾರೆ. ಮತ್ತೊಂದೇನಪ್ಪಾ ಅಂದ್ರೆ ನಮ್ಮ ಆಸೆಗಳನ್ನು ಗೆಲ್ಲಿರಬೇಕು. ಆಸೆಗಳಿದೆಯಲ್ಲ ಗೆಲ್ಲಬೇಕು, ಪೂರೈಸ್ಕೊಳ್ಳೋದಿಲ್ಲ. ನಮ್ಮ ಆಸೆ ಪೂರ್ಣವಾಗಿ ಆಗಲಿ ಅಂತಂದ್ರೆ ಆಗಲ್ಲ. ಇರ್ತಕ್ಕಂಥ ಆಸೆಯನ್ನ ಗೆಲ್ಲಬೇಕು. ಆಗ ಮೋಸಗಳಿಂದ ಪಾರಾಗಬಲ್ಲದು. ಯಾರೇ ಏನೇ ಮೋಸ ಮಾಡಬೇಕ ಬಂದ್ರೆ ಅದರಿಂದ ನಾವು ಪಾರಾಗ್ತೀವಿ. ಶಿಷ್ಯರನ್ನು ಗುರುಗಳು ಮತ್ತು ಸೇವಾ ಕಾರ್ಯದ ವಿವಿಧ ಶಾಖೆಗಳಲ್ಲಿ ವಿನಿಯೋಗ ಮಾಡುತ್ತಾರೆ. ಶಿಷ್ಯರನ್ನು ಗುರುಗಳು ತಮ್ಮ ಸೇವಾ ಕಾರ್ಯದ ವಿವಿಧ ಶಾಖೆಗಳಲ್ಲಿ ವಿನಿಯೋಗ ಮಾಡುತ್ತಾರೆ. ಗುರುಗಳು ಶಿಷ್ಯರನ್ನು ಬೇರೆ ಬೇರೆ ಶಾಖೆಗಳಲ್ಲಿ ತೊಡಗಿಸಿ ಅವರಿಂದ ಉಪಯೋಗ, ಅವ್ರಿಗೂ ಉಪಯೋಗವಾಗುತ್ತೆ, ಇವ್ರಿಗೂ ಉಪಯೋಗ ಆಗುವ ರೀತಿಯಲ್ಲಿ ನಮಗೆ ಬೋಧನೆ ಮಾಡ್ತಾರೆ ಅಥವಾ ನಮ್ಮ ಕಡೆ ಅನುಭವ ಆಗುವ ರೀತಿಯಲ್ಲಿ ಅವರು ನೋಡ್ತಾರೆ. ಕೆಲವರು ಅದೃಶ್ಯ ಸಹಾಯಕರು ಎಂಬ ಪುಸ್ತಕದಲ್ಲಿ ಹೇಳಿರುವಂತೆ ಕೆಲಸ ಮಾಡುತ್ತಾರೆ. ಮತ್ತೆ ಕೆಲವರು ತಾವೇ ಸ್ವಂತಾಗಿ ಕೈಗೂಡಿಸಿರುವ ಕೇಸರಿ ನೇಮಕ ಮಾಡುತ್ತಾರೆ. ಕೆಲಸದಲ್ಲಿ ನೇಮಕ, ಕೆಲವರಿಗೆ ಅನುಕೂಲವಾಗ್ತಕ್ಕಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಈ ಕೆಲವು ಕೆಲಸಗಳನ್ನು ಮಾಡ್ತಕ್ಕಂತಹ ಇಂಥ ಕೆಲಸವನ್ನ ಮಾಡಿ ಅಂತ ಅವರಿಗೆ ಸೂಚನೆಗಳನ್ನು ಕೊಡ್ತಾರೆ, ನೇಮಕ ಮಾಡುತ್ತಾರೆ. ಮತ್ತೆ ಕೆಲವರು ಕಾಮಲೋಕದ ಬೆಳೆದ ಜೀವಾತ್ಮರುಗಳಾಗಿ ಭಾಷಣಗಳನ್ನು ಕೊಡುವಂತೆ ಏರ್ಪಡಿಸುತ್ತಾರೆ. ಈ ಶ್ವೇತಋಷಿ ಸಂಘದಲ್ಲಿ ಕಾಮಲೋಕದಲ್ಲಿ ನಮ್ಮ ಸ್ಥೂಲ ಲೋಕದಲ್ಲಿ ನಾವು ಇಂತಹ ಅನುಭವಗಳನ್ನು ಪಡೆದು ನಾವು 3 ಗುಣಗಳು ಹೇಳಿದ್ರಲ್ಲ, ಅದರ ಪೈಕಿ ನಾವು ಯಾವುದಾದ್ರೂ ಒಂದರಲ್ಲಿ ಅದಕ್ಕೆ ನಿಪುಣರಾದರೆ, ಗುಣಗಳನ್ನು ಪಡೆದಿದ್ದರೆ ಕಾಮಲೋಕದಲ್ಲಿ ಅದಕ್ಕೆ ತಕ್ಕಂತ ಸೂಚನೆಗಳನ್ನು ಕೊಟ್ಟು ಬೆಳೆಸುವುದಕ್ಕಾಗಿಯೇ ಕೆಲವರಿದ್ದಾರೆ. ನೋಡಿ ಏನ್ ಹೇಳ್ತಾರಪ್ಪ ಅಂದ್ರೆ, ಕಾಮಲೋಕದ ಬೆಳೆದ ಜೀವಾತ್ಮರುಗಳಾಗಿ ಭಾಷಣಗಳನ್ನು ಮಾಡುವಂತೆ ಏರ್ಪಡಿಸುತ್ತಾರೆ. ನಮ್ಮಂತ ಹಿರಿಯರ ಥಿಯೋಸಾಫಿಕಲ್ ಸೊಸೈಟಿ ಹಿರಿಯರಾಗಿರ್ತಕ್ಕಂಥ ವಿಷಯಗಳು ಗೊತ್ತಿರತಕ್ಕಂಥವ್ರು ಇಲ್ಲಿ ಯಾವಾಗ ಭಾಷಣಗಳನ್ನು ಮಾಡಿ ಉತ್ತೇಜನ ಕೊಡುವುದಕ್ಕಾಗಿ ಇಲ್ಲಿ ಮಾಡ್ತಾ ಇದೀವಲ್ಲ, ಅದೇ ರೀತಿ ಕಾಮಲೋಕದಲ್ಲಿ ಸಮೇತ ಭಾಷಣಗಳನ್ನ ಮಾಡಿ ಬಂದಿರತಕ್ಕಂಥವ್ರು ಉತ್ತೇಜನ ಕೊಟ್ಟು ಅವರನ್ನು ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಅಲ್ಲಿನೂ ಸಮೇತ ಅವರು ಏರ್ಪಾಟು ಮಾಡಿರುತ್ತಾರೆ. ಅಥವಾ ನಿದ್ರೆಯಲ್ಲಿ ಕಾಮಲೋಕಕ್ಕೆ ಬಂದಿರುವವರಿಗೂ ಮತ್ತು ಸಾವಿನಿಂದ ಬಿಡುಗಡೆಯಾಗಿ ಅಲ್ಲಿಗೆ ಬಂದಿರುವವರಿಗೂ ಶಿಕ್ಷಣ ಕೊಟ್ಟು ಸಹಾಯ ಮಾಡಲು ನೇಮಿಸುತ್ತಾರೆ. ನೋಡಿ, ನಾವು ಪ್ರತಿನಿತ್ಯ ನಿತ್ಯ ಮಾಡುವಾಗ ಕಾಮಲೋಕಕ್ಕೆ ಹೋಗ್ತೀವಿ, ಸತ್ತ ಮೇಲೂ ಸಮೇತ ಅಲ್ಲಿ ಜೀವನನೇ ಪೂರ್ತಿಯಾಗಿ ನಡೆಸುವುದಕ್ಕೆ ಹೋಗ್ತೀವಿ. ಆಗ ನಮಗೆ ಬೋಧನೆ ಮಾಡುವುದಕ್ಕಾಗಿ ಏರ್ಪಾಟುಗಳನ್ನು ಸಮೇತ ಮಾಡಿರುತ್ತಾರೆ. ಶಿಕ್ಷಣ ಕೊಟ್ಟು ಸಹಾಯ ಮಾಡಲು ನೇಮಿಸುತ್ತಾರೆ. ಶಿಕ್ಷಣ ಕೊಟ್ಟು ಬೇರೆಯವರಿಗೆ, ಈಗ ನಾವು ಇಲ್ಲಿ ಭಾಷಣ ಮಾಡಬೇಕಾದ್ರೆ ನುರಿತವರು ಮೊದಲು ಅವರ ವಿಷಯವನ್ನು ತಿಳ್ಕೊಂಡು ಭಾಷಣ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕು, ವಿಷಯಗಳನ್ನು ಈ ರೀತಿ ನಾವು ತಯಾರು ಮಾಡಬೇಕು, ಬೇರೆಯವರು ಈ ರೀತಿ ಬೋಧನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಫೆಡರೇಷನ್ ಅಲ್ಲಿ ಅನೇಕರಿಗೆ ಭಾಷಣಗಳು ಮಾಡ್ತಕ್ಕಂಥ ಟ್ರೈನಿಂಗ್ ಕೊಟ್ಟರು.
ಭಾಷಣಕಾರರಿಗೆ ಏಕದಮ್ ಬರಲಿಲ್ಲ. ಭಾಷಣಕಾರರು ಯಾವ ರೀತಿ ಇರ್ಬೇಕಂತ ಟ್ರೈನಿಂಗ್ ಕೊಟ್ಟರು. ಅನೇಕರಿಗೆ 3-4 ಸಲ ಆ ರೀತಿ ಟ್ರೈನಿಂಗ್ ಕೊಟ್ಟರು. ಆಮೇಲೆ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡಬೇಕಾದರೆ ಅಂದ್ರೆ ಇಲ್ಲಿನ ಪ್ರೆಸಿಡೆಂಟ್ ಆವತ್ತೊಂದು ದಿವಸಕ್ಕೆ ಡೈರೆಕ್ಟರ್ ಅಂತಾರೆ. ಅವರು ಡೈರೆಕ್ಟರ್ ಆಗಿರ್ತಕ್ಕಂಥವ್ರು ಯಾವ ರೀತಿ ಇರಬೇಕು, ಹೇಗಿರ್ಬೇಕು, ಹೆಂಗಿರ್ಬೇಕು, ಎಂತವ್ರನ್ನ ಆಯ್ಕೆ ಮಾಡಬೇಕು, ಒಂದು ವಿಷಯವನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಕೋಬೇಕು, ನಂತರ ಆ ಸ್ಥಳವು ಹೇಗಿರುತ್ತೆ, ಅಲ್ಲಿ ಸೇರ್ತಕ್ಕಂಥ ಜನರು ಯಾವ ಮಟ್ಟದ ಜನರು ಸೇರ್ತಾರೆ, ಅದಕ್ಕೆ ತಕ್ಕಂತೆ ಎಂತ ಪುಸ್ತಕಗಳನ್ನ ಆಯ್ಕೆ ಮಾಡ್ಕೋಬೇಕು, ಎಂತವ್ರನ್ನ ಆಯ್ಕೆ ಮಾಡಬೇಕು, ಯಾವ ರೀತಿ ಭಾಷಣಗಳನ್ನು ಕಂಡಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಸಮೇತ ತರಬೇತಿ ಕೊಡ್ಬೇಕು. ಹಾಗೆ ನಮ್ಮ ಇಲ್ಲಿ ನಾವು ತರಬೇತಿ ಕೊಟ್ಟದ ರೀತಿಯಲ್ಲೇನ ಕಾಮಲೋಕದಲ್ಲಿ ಸಮೇತ ಅದು ಸಂಬಂಧಪಟ್ಟಿರತಕ್ಕಂಥವರು ತರಬೇತಿಯನ್ನು ಕೊಟ್ಟಿ ಆ ತರಬೇತಿಯಲ್ಲಿ ಬೆಳೆದಿರತಕ್ಕಂಥವ್ರ ಮುಖಾಂತರ ನಮ್ಮಂತವರಿಗೆ ಮಾರ್ಗದರ್ಶನ ನೀಡುವುದಕ್ಕೆ ಏರ್ಪಾಟುಗಳು ಸಮೇತ ಇದೆ. ಶಿಷ್ಯರು ನಿದ್ದೆಯಿಂದ ಬಿಡುಗಡೆಯಾದ ಕೂಡಲೇ ತನ್ನ ಗುರುಗಳ ಸಾನ್ನಿಧ್ಯದಲ್ಲಿ ಕೆಲಸಕ್ಕಾಗಿ ಹಾಜರಾಗುತ್ತಾರೆ. ನಿದ್ದೆ ಅಂತಕ್ಕಂಥದ್ದು ನಾವು ಇಲ್ಲಿದ್ದಾಗ ನಿದ್ದೆ ಮಾಡಿಕೊಂಡು ನಂತರ ಹೋಗ್ತೀವಿ ಅಂತ ಇಟ್ಕೊಂಡು, ನಂತರ ನಾವು ನಿದ್ದೆ ಎಚ್ಚರ ಆಗತ್ತೆ ನಾವು ಇಲ್ಲಿದ್ದಾಗ. ಆಗ ಅಲ್ಲಿ ಆಗಿರತಕ್ಕಂಥದ್ದು ಪಾಠ ಪ್ರವಚನಗಳು ಎಚ್ಚರದಿಂದ ನಾವು ಬಂದು ಸೇರ್ಕೊಳ್ತೀವಿ. ನಿದ್ದೆ ಮಾಡ್ತಾ ಇರ್ತಕ್ಕಂಥ ದೇಹದಲ್ಲೇ ಸೇರ್ಕೊಳ್ತೀವಿ. ಆಗ ಆತನು ಮಾಡಬೇಕಾದ ಕೆಲಸವಿದ್ದರೆ ಅದಕ್ಕೆ ಆತನನ್ನು ನೇಮಿಸುತ್ತಾರೆ. ಅಲ್ಲಿ ತರಬೇತಿ ಚೆನ್ನಾಗಿ ಆಗಿದ್ದು ಮಾಡಿರ್ತಕ್ಕಂಥವ್ರು ಇದ್ದರೆ ಹಿಂಗಡೆಯಿಂದ ನಮ್ಗೆ ತರಬೇತಿಯನ್ನು ನೀಡ್ತಾ ಇರ್ತಾರೆ. ಯಾವುದಾದರೂ ನಿರ್ದಿಷ್ಟವಾದ ಕೆಲಸವೇನೋ ಇಲ್ಲದಿದ್ದಾಗ ಪ್ರತಿ ರಾತ್ರಿಯೂ ನೋಡಿ, ನಿರ್ದಿಷ್ಟವಾಗಿ ಯಾವಾಗ್ಲೂ ಒಂದು ಸೊಸೈಟಿ ಅಂದ್ಮೇಲೆ, ಒಂದು ಮನೆ ಅಂದ್ಮೇಲೆ ಯಾವಾಗ್ಲೂ ಒಂದೇ ರೀತಿ ಕೆಲಸಗಳಿರಲ್ಲ. ಒಂದೊಂದ್ಸಲ ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಹೆಚ್ಚಾಗಿರುತ್ತೆ, ಒಂದೊಂದ್ಸಲ ಏನು ಕೆಲಸಗಳು ಹೆಚ್ಚಾಗಿ ಏನು ಇರುವುದಿಲ್ಲ. ಆದ್ದರಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಯಾವುದಾದರೂ ನಿರ್ದಿಷ್ಟವಾದ ಕೆಲಸವೇನೂ ಇಲ್ಲದಿದ್ದಾಗ ಪ್ರತಿ ರಾತ್ರಿಯೂ ಸರ್ವೇ ಸಾಧಾರಣವಾಗಿ ಮಾಡತಕ್ಕ ಕೆಲಸ ಇದ್ದೇ ಇರುತ್ತದೆ. ವಿಶೇಷವಾಗಿರ್ತಕ್ಕಂಥ ಕೆಲಸಗಳು ಇಲ್ಲದೆ ಹೋದ್ರು ನಮ್ಮ ಮನೆಯಲ್ಲಿ ಸಾಧಾರಣವಾಗಿ ಯಾವಾಗ್ಲೂ ಮಾಡ್ತಕ್ಕಂಥ ಕೆಲಸಗಳು ಇದ್ದೇ ಇರುತ್ತದಲ್ಲ. ಅಂತಾವು ಇದ್ದಾಗ ಪ್ರತಿಯೊಬ್ಬ ಅದೃಶ್ಯ ಸಹಾಯಕನು ಪ್ರತಿ ರಾತ್ರಿಯೂ ಕೆಲವರು ಗೊತ್ತಾದ ಜನಕ್ಕೆ ಸಹಾಯ ಮಾಡಬಲ್ಲರು. ನೋಡಿ, ಇಲ್ಲಿ ಪ್ರತಿ ದಿನವೂ ನಾವು ನಿದ್ದೆ ಹೋದಾಗ ಕಾಮಲೋಕಕ್ಕೆ ಹೋಗ್ತೀವಿ, ನಮ್ಮದೊಂದು ಗುಂಪು ಪ್ರತಿನಿತ್ಯ ನಂಗೆ ಆಗುತ್ತೆ. ಅದಕ್ಕಾಗಿ ಇವರನ್ನು ಅಭಿವೃದ್ಧಿ ಪಡಿಸುವುದಕ್ಕಾಗಿ ಕೆಲವರನ್ನು ನೇಮಕ ಮಾಡಿರ್ತಾರೆ. ನೋಡಿ ಎಂತ ವಿಷಯ ಇದೆ, ಯಾರಿಗೂ ನಮ್ಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಇಸಾಫಲ್ ಸೊಸೈಟಿಯಲ್ಲಿ ಮಾತ್ರ ಇಂಥ ವಿಷಯ ಸಿಗ್ತಾವೆ ನೋಡಿ. ನಾವು ಇಲ್ಲಿ ನಿದ್ದೆ ಮಾಡ್ತಾ ಇರ್ತಕ್ಕಂಥವ್ರು ಪ್ರತಿ ರಾತ್ರಿಯೂ ಸಮೇತ ನಮ್ಮಂತ ಗುಂಪುಗಳು ಕೆಲವು ಅಲ್ಲಿ ಸೇರಿ ನಮಗೆ ತರಬೇತಿ ಕೊಟ್ಟು ನಮ್ಮನ್ನ ಸರಿಪಡಿಸುವುದಕ್ಕಾಗಿ ಅಲ್ಲಿ ಕೆಲವರನ್ನ ನೇಮಕ ಮಾಡಿರ್ತಾರೆ ಮಹಾತ್ಮರಾಗ. ಅಲ್ಲಿಗೆ ಏನೇ ಆಗಲಿ ಸ್ಥೂಲ ಲೋಕದಲ್ಲಿ ನಾವು ಸರಿಯಾದ ರೀತಿ ವ್ಯವಸ್ಥೆಯಲ್ಲಿ ಕಲ್ತ್ಕೋಬೇಕು. ಇದ್ರ ಮುಖಾಂತರ ಅಲ್ಲಿನ ಅಭಿವೃದ್ಧಿ ಆಗ್ತೀವಿ. ಅದಕ್ಕಾಗಿ ಮೊನ್ನೆ ಇದರಲ್ಲಿ ಒಂದು ಪತ್ರಗಳು, ಗುರುಗಳು ಬರೆದ ಪತ್ರಗಳು, ಒಂದು ಪತ್ರದಲ್ಲಿ ಬರೀತಾರೆ. ಒಬ್ಬ ಗುರುಗಳು ಅನಿಬೇಸೆಂಟ್ನವ್ರು ಇರ್ತಾರೆ, ಅವ್ರಿಗೆ ಬರೆದಿರೋದು. ಮೇಡಮ್ ಬ್ಲಾವಟ್ಸ್ಕಿ ಅವರು ಸತ್ತೋದ 9 ವರ್ಷಕ್ಕೆ, ಬ್ಲಾವಟ್ಸ್ಕಿ ಅವರು ಸತ್ತೋದ 9 ವರ್ಷಕ್ಕೆ ಒಂದು ಕಾಗದ ಬರೀತಾರೆ ಗುರುಗಳು. ಯಾರಿಗೆ? ಮೇಡಮ್ ಅನಿಬೇಸೆಂಟ್. ಏನಂತಂದ್ರೆ, ಕೆಲವರು ಬೇರೆಯವರು ಆವಾಗ ಆ ಸಂದರ್ಭದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಮೇಲ್ಮಟ್ಟಕ್ಕೆ ಇರ್ತಕ್ಕಂಥವ್ರು ಅನೇಕ ಬೇಡಿಕೆ ಬಂತಂತೆ. ಬೇಸೆಂಟ್ ಅಮ್ಮನವರು ಸೊಸೈಟಿನ ಸ್ಥಾಪನೆ ಮಾಡಿ ಹೀಗೆ ಅಂತ ಹೇಳ್ಬಿಟ್ಟು ಹೋದ್ರು. ಬ್ಲಾವಟ್ಸ್ಕಿ ಅವರೇ ಹೋದ್ರು. ಆಗ ಅವರಿಗೆ ಅವ್ರು ಇಲ್ಲದೆ ಇರುವಾಗ ಕೆಲವರು ಹೊರಟೋದ ಮೇಲೆ ಜಿಗುಪ್ಸೆ ಬಂದು, ನಾವು ಹಿಂದಿನ ಪದ್ಧತಿಯಲ್ಲೇ ಮಾಮೂಲಿ ವಿಗ್ರಹಾರಾಧನೆ ಮತ್ತೊಂದು ನಾವು ಮೊದಲಿಂದ ಏನ್ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆ ಹೋಗ್ಬಿಡೋಣ ಅಂತಕ್ಕಂಥದ್ದು ಅನೇಕ ಜನರು ಅಂತ ಇದ್ದಾರೆ. ಆದ್ರಿಂದ ಅಮ್ಮ ಅವರನ್ನ ನಂತರ ಹುಟ್ಟುವುದಕ್ಕಾಗಿ ಸ್ಥೂಲ ಲೋಕದಲ್ಲಿ ಹುಟ್ಟಿಸಿ ನಮ್ಮಂತವ್ರಿಗೆ ಉಪಯೋಗವಾಗತ್ತೆ ಈ ಕೆಲಸ ಮಾಡಿ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಡ್ತಾರಂತೆ. ಈ ರೀತಿ ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕಾಗದವನ್ನು ಅನಿಬೇಸೆಂಟ್ಗೆ ಬರೀತಾರೆ ಗುರುಗಳು. ಆಗ ಅವ್ರು ಹೇಳ್ತಾರೆ, ಈ ರೀತಿ ಅವ್ರನ್ನ ಬೇಗ ಈಗ ನಂತರ ಸ್ಥೂಲ ಲೋಕದಲ್ಲಿ ಕಳಿಸೋದಕ್ಕೆ ಸಾಧ್ಯವಿಲ್ಲ. ಕಾಮಲೋಕದಲ್ಲಿ ನಂತರ ಮೇಲೊಂದು ಲೋಕಗಳಲ್ಲಿ ಈ ರೀತಿ ಬಂದಿರತಕ್ಕಂಥವರಿಗೆ ಪಾಠ ಪ್ರವಚನಗಳನ್ನು ಹೇಳಿ ಅಭಿವೃದ್ಧಿ ಪಡಿಸುವುದ ಕಾರ್ಯದಲ್ಲಿ ಅವರೆಲ್ಲ ನಿರತರಾಗಿದ್ದಾರೆ ಅಂತ ಹೇಳ್ತಾರೆ.
ಅಲ್ಲಿಗೆ ಆ ಗುರುಗಳ ಅಲ್ಲಿ ಕಾಗದ ಬರೆದಿರ್ತಕ್ಕಂಥದ್ದು ಇಲ್ಲಿ ಬರತಕ್ಕಂಥದ್ದು ವಿಷಯ ನೋಡಿದ್ರೆ ಸೇಮ್ ಹಂಗೆ ಇದೆ. ಗೊತ್ತಾದ ಜನಕ್ಕೆ ಸಹಾಯ ಮಾಡಲು ಒಬ್ಬ ಡಾಕ್ಟರ್ ಹೇಗೆ ತಮ್ಮ ನಿತ್ಯದ ಗಿರಾಕಿಗಳಿಗೆ ಕ್ರಮವಾಗಿ ಗಮನ ಕೊಡುತ್ತಾರೆಯೋ ಹಾಗೆ ಒಪ್ಪಿಕೊಂಡಿರುತ್ತಾರೆ. ನೋಡಿ ಇಲ್ಲಿ ಒಬ್ಬ ಡಾಕ್ಟರ್ ಸಲಹೆ ಕೊಡ್ತಾ ಇದ್ದಾರೆ. ಡಾಕ್ಟರ್ ಆಗಿರತಕ್ಕಂಥವ್ರು ಕಾಮನ್ ಆಗಿ ಮಾಮೂಲಾಗಿ ಯಾವಾಗಲೂ ಬರತಕ್ಕಂಥ ಪೇಷಂಟ್ಗಳಿಗೆ ಇರ್ತಾರೆ. ನಮ್ಗೆ ಯಾಕಂದ್ರೆ ಇಂಥ ಡಾಕ್ಟರ್ ನಮ್ಗೆ ಬೇಕು ಅಂತ. ಅವರಿಗೆ ಒಂದು 10-15 ಜನ 20 ಜನ ಡಾಕ್ಟರ್ ಸಂಬಂಧಪಟ್ಟಿರ್ತಕ್ಕಂಥ ಪೇಷಂಟ್ಗಳಿದ್ರೆ ಅವರಿಗೆ ತನ್ನ ಪೇಷಂಟ್ಗಳಿಗೆ ಮಾರ್ಗದರ್ಶನ ನೀಡ್ತಕ್ಕಂಥವ್ರು ಡಾಕ್ಟರ್ ಸ್ಥೂಲ ಲೋಕದಲ್ಲಿ ಹೆಂಗ್ ಮಾಡ್ಕೊಂಡಿರ್ತಾರ, ಕಾಮಲೋಕದಲ್ಲಿ ಅವರ ಅಭಿವೃದ್ಧಿ ಹೊಂದುವುದಕ್ಕಾಗಿ ಅವರು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗುಂಪಿಗೆ ಒಬ್ಬೊಬ್ಬರನ್ನ ನೇಮಕ ಮಾಡಿರುತ್ತಾರೆ. ನೋಡಿ, ಅಭಿವೃದ್ಧಿ ಹೊಂದಿಸಬೇಕು ಅಂತ ಅವ್ರು ಎಷ್ಟು ಸಹಾಯ ಮಾಡ್ತಾ ಇದಾರೆ ನಮಗೆ ಹಿಂದ್ಗಡೆಯಿಂದ ಅನ್ನೋದು ಇದರಿಂದ ಗೊತ್ತಾಗುತ್ತದೆ. ಅಂದರೆ ತನ್ನ ಕೈಯಲ್ಲಾದಷ್ಟು ಸೇವೆ ಸಲ್ಲಿಸುತ್ತಾರೆ. ಪ್ರತಿ ರಾತ್ರಿಯೂ ಸಮೇತ ತನ್ನ ಕೈಯಲ್ಲ, ಅಂದ್ರೆ ಪರಿಣಿತರು, ಪೂರ್ಣ ಪರಿಣಿತರಾಗಿರ್ತಕ್ಕಂಥವ್ರಲ್ಲ, ನಮಗಿಂತ ಚೆನ್ನಾಗಿ ಪರಿಣಿತರಾಗಿರ್ತಕ್ಕಂಥದ್ದು ಕಾಮಲೋಕದಲ್ಲಿ ಇರತಕ್ಕಂಥವ್ರನ್ನ ಆಯ್ಕೆ ಮಾಡಿ ಒಂದು ಗುಂಪು ಮಾಡಿ, ಈ ಗುಂಪಿಗೆ ನೀವು ಉತ್ತೇಜನ ಕೊಟ್ಟು ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥದ್ದು ಆ ಗುಂಪನ್ನ ಅವರ ಜವಾಬ್ದಾರಿಗೆ ವಹಿಸಿರುತ್ತಾರೆ. ಇದೇ ಜವಾಬ್ದಾರಿ ನಮ್ಮ ತಿಸಾಕಲ್ ಸೊಸೈಟಿಯನ್ನು ಮೆಂಬರ್ಗಳಾಗಿ ಬರ್ತಕ್ಕಂಥವ್ರ ಗುಂಪು ಕೂಡಿಸಿ ಯಾರಾದರೂ ನುರಿತವರನ್ನ ಅವರಿಗೆ ಹಾಕಿ ಇವ್ರನ್ನ ಸರಿಪಡಿಸಿ ಇವ್ರನ್ನ ಉದ್ಧಾರ ಮಾಡಕ್ಕೆ ಇವ್ರ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಈ ರೀತಿ ನಾವು ಗುಂಪುಗಳು ಮಾಡಬೇಕು. ಹೆಚ್ಚು ಜನರು ಯಾವುದಾದರೂ ಅಪಘಾತಕ್ಕೆ ಒಳಗಾಗಿ ಕೂಡಲೇ ಕಾಮಲೋಕಕ್ಕೆ ಎಸೆಯಲ್ಪಟ್ಟಾಗ ಅದೃಶ್ಯ ಸಹಾಯಕರು ಅಂತಹ ವಿಶೇಷ ಸಂದರ್ಭಗಳಲ್ಲಿ ಅತ್ಯಗತ್ಯವಾಗಿ ಮಾಡಬೇಕಾದ ವಿಶೇಷ ಸೇವಾ ಕಾರ್ಯವು ಅಂತವರ ಗಮನವನ್ನು ಸೆಳೆಯುತ್ತಾರೆ. ನೋಡು, ಇದೇ ತಕ್ಷಣ ನನಗೂ ಅರ್ಥವಾಗ್ತಾ ಇದೆ. ಸ್ಥೂಲ ಲೋಕದಲ್ಲಿ ಯಾವುದಾದ್ರೂ ಆಕ್ಸಿಡೆಂಟ್ ಹೆಚ್ಚು ಕಡಿಮೆ ಆದಾಗ ಅವರು ಡಾಕ್ಟರ್ ಅವ್ರ ಪೇಷಂಟ್ ಕಡೆನೆ ಯಾವಾಗ ಗಮನವಿಟ್ಟು ನೋಡ್ತಾ ಇರ್ತಾರಲ್ಲ, ಹಾಗೆ ನಮಗೂ ಸಮೇತ ಗಮನವಿಟ್ಟು ನೋಡ್ತಾ ಇರ್ತಕ್ಕಂಥವ್ರು ಇರ್ತಾರೆ. ಇಲ್ಲ ಅಕಸ್ಮಾತ್ ಹೆಚ್ಚು ಕಡಿಮೆ ಆದಾಗ ಇಮಿಡಿಯೇಟ್ ಆಗಿ ಅವ್ರಿಗೆ ಸಹಾಯ ಮಾಡ್ತಾರೆ ಅಂತ ನಮಗೆ ಗೊತ್ತಾಗ್ತದೆ. ನಮ್ಮ ದೇಹದ ಸಿಲ್ಸ್ ಸಹಾಯ ಮಾಡುತ್ತೆ. ನಮ್ಗೆ ಜೀವಕೋಶಗಳು ಈ ಗಾಯ ಆಯ್ತು ತಕ್ಷಣ ಬಂದು ಕುತ್ಕೊಂಡು ರಕ್ತ ಬರ್ದಂಗ್ ಮಾಡಿ ಅದಕ್ಕೆಲ್ಲಾನು ಇಮಿಡಿಯೇಟ್ ಆಗಿ ಬೆಳೆಯಂಗ್ ಮಾಡ್ಬಿಡುತ್ತೆ. ಅಲ್ಲಲ್ಲ, ಅದು ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೋಡಿ, ನಮಗೆ ಕಾಮಲೋಕದಲ್ಲಿ ನಿದ್ದೆ ಮಾಡುವಾಗ ಕಾಮಲೋಕಕ್ಕೆ ಹೋಗಿ ಪ್ರತಿನಿತ್ಯ ನಮಗೆ ಬೋಧನೆಯನ್ನು ಮಾಡ್ತಕ್ಕಂಥವ್ರು ನಮ್ಮ ಗುಂಪಿಗೆ ಇಂಥವ್ರಂತ ಬಿಟ್ಟಿರ್ತಾರಲ್ಲ, ಅವರು ಯಾವಾಗಲೂ ನಮ್ಮ ಕಡೆ ಗಮನವಿಟ್ಟು ನೋಡ್ತಾ ಇರ್ತಾರಂತೆ. ಸ್ಥೂಲ ಲೋಕ ಕಾಮಲೋಕ ಬೇರೆ ಇಲ್ಲ. ಅವರು ಕಂಪ್ಲೀಟ್ ಆಗಿ ಮೇಲ್ಗಡೆಯಿಂದ ನೋಡ್ತಾನೆ ಇರ್ತಾರೆ ನಮ್ಮನ್ನ. ಅವ್ರು ನೋಡ್ತಾ ಇರೋದು ನಮ್ಗೆ ಗೊತ್ತಾಗಲ್ಲ. ಕಾಮಲೋಕದಲ್ಲಿ ನಾವು ಕಾಮ ಶರೀರದಿಂದ ಹೋದಾಗ ಒಬ್ಬರಿಗೊಬ್ಬರು ಪರಿಚಯ ಇರುತ್ತೆ, ನೋಡಿರ್ತೀವಿ. ಸ್ಥೂಲ ಲೋಕದಲ್ಲಿ ಸಮೇತ ಆಕ್ಸಿಡೆಂಟ್ಗಳಂತ ಏನಾದ್ರೂ ಆದಾಗ ಅವ್ರ ತಕ್ಷಣ ಇಲ್ಲಿ ನಮಗೆ ಕಾಣದಿರೋ ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಸೆಳೆಯುತ್ತಾರೆ. ಉಳಿದ ದಿನಗಳ ರಾತ್ರಿ ಕಾಲದಲ್ಲಿ ಸರ್ವೇ ಸಾಧಾರಣವಾಗಿ ಮಾಡಬೇಕಾದ ಸಹಾಯ ಕಾರ್ಯಗಳು ಇದ್ದೇ ಇರುತ್ತವೆ. ನೋಡ, ಅಂತ ರೀತಿಯಲ್ಲಿ ಆಕ್ಸಿಡೆಂಟ್ಗಳು ಆದಾಗ ನಮಗೆ ಗೊತ್ತಾಗದಿರನೆ ಅವರು ಸಹಾಯ ಮಾಡ್ತಾರೆ. ನಮಗೆ ಇದ್ರಲ್ಲೂ ಬಂದಿದೆ, ಮೇಡಮ್ ಬ್ಲಾವಟ್ಸ್ಗೆ ಅವರು ಮೇಲ್ಗಡೆಯಿಂದ ಕೆಳಗಡೆ ಬಿದ್ದೋಗ್ತಾ ಇರೋ ತಕ್ಷಣ ಅವರನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು ಇದೆ. ಬೇರೆ ಕುದುರೆಯ ಮೇಲೆ ಸವಾರಿ ಮಾಡ್ತಾ ಇರುವಾಗ ಬಿದ್ದೋಗ್ತಾಳೆ, ಇದಕ್ಕೆ ಕಾಲು ತಗೊಳ್ಕೊಂಡು ಹಿಂದಕ್ಕೆ ಬಿದ್ದೋಗ್ತಾಳೆ. ಆಗ ಹಿಂದ್ಗಡೆನೆ ಯಾರೋ ನನ್ನ ಹಿಡ್ಕೊಂಡು ಬಂದಂಗೆ ಆಯ್ತು ಅಂತ ಅನ್ನೋದು ಪುಸ್ತಕದಲ್ಲಿ ಬರೆದಿದ್ದಾರೆ. ರಕ್ಷಕರು ಇದ್ದಾರೆ ಅಂತ ಅನ್ನೋದು ನನ್ಗೆ ಗಮನವಾಯ್ತು ಅಂತ. ಹಾಗೆ ನಮಗೂ ಸಮೇತ ಆ ರೀತಿ ನಾವು ಇರ್ತಕ್ಕಂಥವರಿಗೆ ರಕ್ಷಣೆ ಮಾಡ್ತವರು ಇದ್ದಾರೆ. ಇಂತಹ ಕಾಮಲೋಕದ ಸೇವೆಗಾಗಿ ಅದೃಶ್ಯ ಸಹಾಯಕರನ್ನು ಉಚಿತವಾದ ರೀತಿಯಲ್ಲಿ ಶಿಕ್ಷಣ ಕೊಟ್ಟು ತರಬೇತಿ ಮಾಡುವ ಕೆಲಸವು ಗುರುಗಳ ನುರಿತ ಶಿಷ್ಯರ ಕರ್ತವ್ಯವಾಗಿರುತ್ತದೆ. ನೋಡಿ, ಯಾರದಪ್ಪ ಅಂದ್ರೆ ಗುರುಗಳ ಹತ್ತಿರ ನುರಿತ ಶಿಷ್ಯರು, ಆ ತಿಳುವಳಿಕೆ ಇರ್ತಕ್ಕಂಥವರು ನಮ್ಮಂತವರಿಗೆ ಅವರು ತರಬೇತಿಯನ್ನು ಕೊಡುತ್ತಾರೆ. ಅಲ್ಲಿಗೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಗೆಲ್ಲಬೇಕು. ನಾವು ಈ 3 ಗುಂಪುಗಳಿದೆಯಲ್ಲ, ಆ ಗುಂಪುಗಳಲ್ಲಿ ಯಾರಾದರೂ ಒಂದು ಗುಂಪಿನಲ್ಲಿ ನಾವು ತರಬೇತಿ ಇಲ್ಲಿ ಸ್ಥೂಲ ಲೋಕದಲ್ಲಿ ಸ್ಥೂಲ ಶರೀರದೊಂದಿಗೆ ತರಬೇತಿನ ಪಟ್ಟಾಗ ಕಾಮಲೋಕಕ್ಕೆ ಹೋದಾಗ ನಿಜವಾದ ಗುರುಗಳು ಯಾರು ಅಂತಕ್ಕಂಥ ಗುರುತು ಹಿಡಿಯತಕ್ಕಂಥ ಸಾಮರ್ಥ್ಯವು ಬರುತ್ತೆ. ಅಂತ ಜನರಲ್ಲಿ ಒಂದು ಗುಂಪುಗೂಡಿಸಿ
ಅವರನ್ನ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥ ಉತ್ತಮ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಅಲ್ಲಿ ಶಿಕ್ಷಣವನ್ನು ಸಮೇತ ಕೊಡುವುದಕ್ಕಾಗಿ ನುರಿತ ಒಬ್ಬ ಶಿಷ್ಯನ ಗುರುಗಳಲ್ಲಿ ನುರಿತ ಶಿಷ್ಯನನ್ನ ನಮಗೆ ಮಾರ್ಗದರ್ಶನ ನೀಡೋದಕ್ಕೆ ಕೊಡ್ತಾರೆ. ಗುರುಗಳಲ್ಲಿ ನುರಿತ ಶಿಷ್ಯನನ್ನ ನಮಗೆ ಮಾರ್ಗದರ್ಶನ ಕೊಡುವುದಕ್ಕಾಗಿ ಕಾಮಲೋಕದಲ್ಲಿ ಏರ್ಪಾಟ್ ಮಾಡ್ತಾರೆ. ನೋಡಿ ಎಷ್ಟೊಂದು ದೊಡ್ಡ ಅಗಾಧವಾಗಿರ್ತಕ್ಕಂಥ ವಿಷಯ ಇದು. ಇವೆಲ್ಲ ತಿಳ್ಕೊಂಡ ಮೇಲೆ ನಾವಿಲ್ಲಿ ತಪ್ಪುಗಳು ಮಾಡ್ಬೇಕು ಅಂತಂದ್ರೆ ಹೆಂಗಪ್ಪ ಅನ್ಸುತ್ತೆ ಅನ್ನೋದು ಭಯವಾಗತ್ತೆ ನಮ್ಮ ಜೀವನ. ಈಗ ಶಿಷ್ಯನು ಸ್ಥೂಲ ಲೋಕದಲ್ಲಿ ಇದ್ದುಕೊಂಡೇ ಮೇಲಿನ ಅಂತಸ್ತುಗಳ ಪ್ರಜ್ಞೆಗೆ ಸಂಬಂಧಪಟ್ಟ, ನೋಡಿ ಸ್ಥೂಲ ಲೋಕದಲ್ಲೇ ನಾವು ಇದ್ದುಕೊಂಡು ಮೇಲಿನ ಅಂತಸ್ತಿಗೆ ಪ್ರಜ್ಞೆ ಆರಿಸಬೇಕಾದರೆ ಏನ್ ಮಾಡ್ಬೇಕು ಅಂತ ಇವ್ರನ್ನ ಅದೇ ವಿವರಣೆ ಹೇಳಿದ್ದು. ಸಂಬಂಧಪಟ್ಟ ದಿವ್ಯ ದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕಾದ ಅವಶ್ಯಕತೆ ಬಂದಾಗ ಗುರುಗಳು ಆ ಬಗ್ಗೆ ಸ್ವತಃ ಆಗಲಿ ತಮ್ಮ ನುರಿತ ಶಿಷ್ಯರ ಮೂಲಕವಾಗಲಿ ಸೂಚನೆ ಕೊಡುತ್ತಾರೆ. ನಾವು ಜೀವದೃಷ್ಟಿ ಸಂಪಾದನೆ ಮಾಡ್ಕೋಬೇಕು ಅಂತಂದ್ರೆ ಬೇಗ ಆಗಲ್ಲ. ನಮ್ಮ ಜೀವನದಲ್ಲೇ ನಡೆ ನುಡಿ ವ್ಯವಸ್ಥೆ ರೀತಿಯಲ್ಲಿ ನಾವು ಜೀವನ ನಡೆಸ್ತಾ ಇದ್ದು ಸಾರ್ವಜನಿಕರಿಗೆ ಸೇವೆ ಮಾಡ್ತಕ್ಕಂಥ ಸಾಮರ್ಥ್ಯ ಇವನಿಗೆ ಬಂದೇ ಬರುತ್ತೆ, ಆ ಕೆಲಸ ಮಾಡ್ತಾನೆ ಅಂತ ಅನ್ನೋದು ಗುರುಗಳಿಗೆ ನಮ್ಮ ಮೇಲೆ ಖಾತ್ರಿಯಾದಾಗ ಅವರ ನುರಿತ ಶಿಷ್ಯರಿಂದ ನಮಗೆ ದಿವ್ಯ ದೃಷ್ಟಿ ಬರುವುದಕ್ಕಾಗಿ ಯಾವ ಕೆಲಸಗಳು ಮಾಡಬೇಕಂತಕ್ಕಂಥದ್ದನ್ನ ತರಬೇತಿ ಇಲ್ಲಿ ಸಮೇತ ಕೊಡುತ್ತಾರೆ. ಈ ಬಗ್ಗೆ ಸ್ವತಃ ಆಗಲಿ ತಮ್ಮ ನುರಿತ ಶಿಷ್ಯರ ಮೂಲಕವಾಗಲಿ ಸೂಚನೆ ಕೊಡುತ್ತಾರೆ. ನೋಡಪ್ಪ ಇಂಥವ್ರು ಇರ್ತಿದ್ದಾರೆ, ಅವ್ರಿಗೆ ಯಾವುದೋ ಒಂದು ರೀತಿಯಿಂದ ಡೈರೆಕ್ಟ್ ಆಗಿ ನೀವು ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಅವರಿಗೆ ಸೂಚನೆಯನ್ನು ಕೊಟ್ಟಿರುತ್ತಾರೆ. ಈಗ ನಾವು ಕೋರ್ಟು ಕಚೇರಿಗೆ ಹೋಗ್ತೀವಿ, ಲಾಯರು ಹೆಡ್ ಆಗಿರ್ತಕ್ಕಂಥ ಲಾಯರು ತರಬೇತಿ ಅವ್ರ ಹತ್ರ ತರಬೇತಿ ಪಡ್ತಕ್ಕಂಥ ಲಾಯರ್ಗಳು ಇರ್ತಾರಲ್ಲ, ಅವ್ರನ್ನ ಕಳಿಸ್ತಾರೆ, ಇವ್ರಿಗೆ ಹೋಗಪ್ಪ ಸಹಾಯ ಮಾಡು ಕೋರ್ಟ್ನಲ್ಲಿ ಅಂತ ಅಲ್ಲ. ಇವೆಲ್ಲ ಸಾಮಾನ್ಯವಾಗಿ ಇವೆಲ್ಲ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಇದೇ ರೀತಿ ಬೇರೆ ಲೋಕಗಳಲ್ಲಿ ಸಮೇತ ಆಗುತ್ತದೆ. ಇಲ್ಲಿ ಲಾಯರು ಅಂತೀವಿ, ಅಲ್ಲಿ ಲಾಯರ್ ಅಲ್ಲ ಆ ಕೆಲಸ ಮಾಡ್ತಕ್ಕಂಥವ್ರು. ಈ ವಿಧವಾದ ಶಿಕ್ಷಣವು ಶಿಷ್ಯನ ಶೀಲ ಸ್ವಭಾವ ಮತ್ತು ಆತನ ಕೊರತೆಗಳಿಗೆ ಸಂಬಂಧಪಟ್ಟಿದ್ದಾದುದರಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಇಲ್ಲೇ 10 ಜನರು ನಾವು ಸೇರ್ತೀವಿ, ಸೊಸೈಟಿ ಕಾರ್ಯಕ್ರಮಗಳು ಅಂತಂದ್ರೆ 10 ಜನರು ಸೇರ್ತೀವಿ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಅನುಭವ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಯೋಚನೆಗಳನ್ನು ಮಾಡೋದಿರ್ತಾರೆ. ಎಲ್ಲರೂ ಒಂದೇ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥವ್ರು ಇರಲ್ಲ. ಸಾಧಾರಣವಾಗಿ ಸೊಸೈಟಿ ಬರ್ತಕ್ಕಂಥವ್ರು ಮೇನ್ ಯೋಚನೆ ಒಂದೇ ಇರುತ್ತೆ, ಆದ್ರೂ ಸಮೇತ ಭಿನ್ನವಾಗಿರತಕ್ಕಂಥ ಭಾವನೆಗಳು ಅವರು ಅಷ್ಟಕ್ಕೆ ಅವ್ರ ಒಳಗಡೆನ ವ್ಯಕ್ತಪಡಿಸ್ತಾ ಇರ್ತಾರೆ, ಭಿನ್ನವಾಗಿರುತ್ತವೆ. ಆದ್ದರಿಂದ ಅಂತಹ ಸೂಚನೆ ಬರುವವರೆಗೆ ನಾವು ಆ ವಿಧವಾದ ಪ್ರಯತ್ನಗಳಿಗೆ ಕೈ ಹಾಕದೆ ಕಾದಿರುವುದು ಮೇಲು. ಈಗ ನಮ್ಮಲ್ಲೇ ನಾನೇ ಇದು ನಾನೆಂತಕ್ಕಂಥದ್ದು, ಯಾವ ಕೆಲಸ ಮಾಡಬೇಕು, ಹೇಗಿರ್ಬೇಕಂತಕ್ಕಂಥದ್ದು ನುರಿತವರು ಇವನ್ನ ಭಕ್ತಿ ಭಾವನೆಯನ್ನು ನೋಡಿ ಅವ್ರ ಸೂಚನೆಗಳನ್ನು ಯಾರ ಮುಖಾಂತರನೋ ಒಬ್ಬರ ಮುಖಾಂತರ ಅವರಿಗೆ ಸೂಚನೆ ಕೊಡ್ತಾರೆ. ನಮಗೆ ಅಂತಹ ಯೋಚನೆಗಳು ಕೊಡಲ್ಪಟ್ಟಿದ್ದಾಗಿಯೋ ಅವುಗಳನ್ನು ಗೋಪ್ಯವಾಗಿಟ್ಟುಕೊಳ್ಳಬೇಕೇ ವಿನಃ ಅವುಗಳ ವಿಷಯವಾಗಿ ಇತರರೊಡನೆ ಪ್ರಸ್ತಾಪಿಸುವುದಕ್ಕೆ ಹೋಗಕೂಡದು. ಒಂದು ವೇಳೆ ನಮಗೆ ದಿವ್ಯ ದೃಷ್ಟಿ ಬರುವುದಕ್ಕಾಗಿ ಕೆಲವು ಧ್ಯಾನ ಮಾಡ್ತಾ ಇದ್ದರೆ ಕೆಲವು ಘಟನೆಗಳು ಕೆಲವು ವಿಷಯಗಳು ನಮಗೆ ಗೋಚರವಾಗುತ್ತೆ. ಆ ಗೋಚರವಾಗತಕ್ಕಂಥವನ್ನು ಗೋಪ್ಯವಾಗಿಟ್ಟಿರಬೇಕು, ಬೇರೆಯವ್ರಿಗೆ ಎಲ್ಲರಿಗೂ ಟಾಮ್ ಹೇಳ್ಕೋಬಾರ್ದು. ನನ್ನಲ್ಲಿ ಬದಲಾವಣೆ ಆಗ್ತಾ ಇದೆ, ನಮ್ಮಲ್ಲಿ ಏನಿಲ್ಲ, ಏನೋ ಸ್ವಲ್ಪ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ತೀವಿ, ಹಾಗೇನಾದ್ರು ಸ್ವಲ್ಪ ಬೆಳಕು ಏನೋ ಕಾಣಿಸಿದ್ರೆ ಅದು 10 ಜನರಿಗೆ ಹಂಗ್ ಬಂದ್ಬಿಡ್ತು ಹಿಂಗ್ ಬಂದು ಮುಂದೆ ಹೇಳ್ಕೊಳ್ತೀವಿ. ಇದನ್ನ ಗೋಪ್ಯವಾಗಿಡಬೇಕೆ ಹೊರತು ಅದನ್ನ ಬೇರೆಯವರಿಗೆ ಹೇಳಬಾರದು. ಏಕೆಂದರೆ ಆ ವಿಧವಾದ ಸೂಚನೆಗಳು ಬೇರೆಯವರಿಗೆ ಅನ್ವಯವಾಗದೇ ಇರಬಹುದು. ಆ ಸೂಚನೆಗಳಿಗೂ ಬೇರೆಯವರಿಗೂ ಅನ್ವಯವಾಗಲ್ಲ. ಬೇರೆಯವ್ರಿಗೆ ಅನ್ವಯವಾಗದೇ ಇರತಕ್ಕಂಥ ವಿಷಯವನ್ನು ಯಾತಕ್ಕೆ ಹೇಳ್ತಿಕೊಳ್ಬೇಕು, ಹೋಗ್ಬಾರ್ದು. ಅಲ್ಲದೆ ಅವುಗಳನ್ನು ದುರುಪಯೋಗ ಪಡಿಸದೆ ಇರುವ ಜವಾಬ್ದಾರಿಯು ನಮ್ಮದಾಗುತ್ತದೆ. ಅವು ಬಂದಿರತಕ್ಕಂಥದ್ದನ್ನ ಏನೋ ಬೂಟಾಟಿಕೆಗೆ ಹೇಳ್ಕೊಡ್ತಕ್ಕಂಥದ್ದು, ಅದನ್ನ ಬೂಟಾಟಿಕೆಗೆ ಹೇಳಿಕೊಂಡ್ರೆ ಅದು ದುರುಪಯೋಗ ಪಡ್ಕೊಂಡಂಗ ಆಗುತ್ತದೆ. ಆದ್ದರಿಂದ ನಾವು ಎಚ್ಚರಿಕೆಯಿಂದ ಜವಾಬ್ದಾರಿಯ ನಮ್ಮದಾಗುತ್ತದೆ. ಅದು
ಜವಾಬ್ದಾರಿಯಿಂದ ಗುಪ್ತ ವಿದ್ಯೆಯಲ್ಲಿ ಬಂದಿರತಕ್ಕಂಥದ್ದು, ಧ್ಯಾನ ಮಾಡ್ತಾ ಇರುವ ಕೆಲವು ಸೂಚನೆಗಳು ನಮ್ಮ ಜವಾಬ್ದಾರಿಯಿಂದ ನಾವು ಇಟ್ಕೊಂಡಿರಬೇಕು ಹೊರತು ಬೇರೆಯವ್ರಿಗೆಲ್ಲರಿಗೂ ಹೇಳುವುದಕ್ಕೆ ಹೋಗಬಾರದು. ಅಮೆರಿಕದಲ್ಲಿ ಇಂತಹ ಶಕ್ತಿಗಳು ಉನ್ಮಿಲನ ಮಾಡುವಂತಹ ಹಠ ಯೋಗ ಪದ್ಧತಿ ವಿಷಯವಾಗಿ ಒಬ್ಬ ಹಿಂದೂ ದೇಶದ ಬೋಧಕರು ಬರೆದ ಪುಸ್ತಕದಲ್ಲಿ ಇಂತಹ ಅಭ್ಯಾಸಗಳು ಕೈಗೊಳ್ಳುವುದಕ್ಕೆ ಪೂರ್ವಭಾವಿಯಾಗಿ ಸಂಬಂಧಪಟ್ಟವರು ತಮ್ಮ ಶೀಲ ಸ್ವಭಾವವನ್ನು ಪರಿಶುದ್ಧಪಡಿಸಿಕೊಳ್ಳಬೇಕು ಎಂಬ ಎಚ್ಚರಿಕೆ ಕೊಟ್ಟಿದ್ದಾಗಿಯೂ. ಇಲ್ಲಿ ಅಮೆರಿಕ ದೇಶದಲ್ಲಿ ಅಲ್ಲಿ ಹಠಯೋಗ ಮಾಡ್ತಕ್ಕಂಥವರು ಜಾಸ್ತಿ ಇದ್ದರಂತೆ. ಇದಾರೇನು ಈಗಲೂ ಇರಬಹುದು, ಅವರಿರೋ ಕಡೆ ನಮ್ಗೆ ಗೊತ್ತಾಗಿರಲ್ಲ. ಈಗ ಕುಂಭಮೇಳ ನಡೀತಾ ಇದ್ರಲ್ಲ, ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ. ಹಠ ಯೋಗ ಮಾಡ್ತಕ್ಕಂಥವ್ರು ಅವ್ರು ನೋಡಿ ಎಷ್ಟು ಜನ ನೋಡ್ತೀವಿ. ಕೆಲವರು ಮುಳ್ಳಿನ ಮೇಲೆ ಮಲ್ಕೊಂಡಿರ್ತಕ್ಕಂಥವ್ರು, ಒಂದು ಕಾಲ ಮೇಲೆ ನಿಂತ್ಕೊಂಡಿರ್ತಕ್ಕಂಥವ್ರು, ಈ ರೀತಿ ಅವ್ರು ಧ್ಯಾನ ಓದ್ಕೊಂಡು ಹಿಂಗೇ ಇರ್ತಕ್ಕಂಥ ಇವೆಲ್ಲ ಹಠಯೋಗ. ಈ ಹಠಯೋಗ ಮಾಡ್ತಕ್ಕಂಥದ್ದು ಸರಿಯಲ್ಲವಂತೆ, ಅದು ಸರಿಯಲ್ಲ. ಎಚ್ಚರಿಕೆ ಕೊಡಲ್ಪಟ್ಟಾಗಿಯೂ ಜನರು ಅದನ್ನು ಗಮನಿಸದೆ ಅದರಲ್ಲಿರುವ ಸೂಚನೆ ಪ್ರಕಾರ ಅಭ್ಯಾಸ ಮಾಡಿ ತುಂಬಾ ಕಷ್ಟಕ್ಕೆ ಗುರಿಯಾಗಿರುವ ನಿದರ್ಶನಗಳು ಬೇಕಾದಷ್ಟಿವೆ. ಆ ರೀತಿ ಹಠಮಾರಿತನದಿಂದ ಹಠಯೋಗ ಮಾಡ್ತಾ ಇದ್ದರೆ ಇಲ್ಲೋ ಕೆಲವರೇ, ಅದರಲ್ಲೂ ಸರಿ ಇದಲ್ಲ ಅಭಿವೃದ್ಧಿ ಹೊಂದತಕ್ಕಂಥವ್ರು ಅನೇಕ ಜನರು ಹೆಚ್ಚು ಕಡಿಮೆಯಾಗಿ ಬಿದ್ದೋಗ್ತಾರೆ. ನಮ್ಮಲ್ಲಿ ವೈಕುಂಠವಾಸ ರೆಡ್ಡಿ ಯಾರೊಬ್ಬ ಟೀಚರ್ ಇದ್ರು, ಇದ್ರು. ಅವರ ಹಠಯೋಗ ಅಂತಂದ್ರೆ ತಲೆ ಶೀರ್ಷಾಸನ ಹಾಕೋದು, ತಲೆ ಕೆಳಗಡೆ ಶೀರ್ಷಾಸನಗಳನ್ನ ಹಾಕಿ 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 ಕಡೆಗೆ 2 ಕಣ್ಣುಗಳು ಹೋಯ್ತು. ಹಠಮಾರಿ ಯೋಗ ಮಾಡ್ತಕ್ಕಂಥದ್ದು ಆ ರೀತಿ ಹೆಚ್ಚು ಕಡಿಮೆ ಆಗುತ್ತೆ, ಮಾಡಬಾರದು. ಬೇಕಾದಷ್ಟು ನಾನು ಆ ದೇಶದಲ್ಲಿ ಪ್ರವಾಸ ಕೈಗೊಂಡಿದ್ದಾಗ ಅಂತಹ ಪೂರ್ವ ಸಿದ್ಧತೆ ಇಲ್ಲದೆ ಯೋಗಾಭ್ಯಾಸವನ್ನ ಕೈಗೊಂಡ ಅನೇಕರು ಜೀವ ಶವಗಳಂತೆ ಬಿದ್ದಿರುವರು. ಇವರು ಅಮೆರಿಕಕ್ಕೆ ಬೇರೆ ಕಡೆಗೆ ಎಲ್ಲರೂ ಹೋಗ್ತಿರುವಾಗ ನೋಡಿದ್ದಾರೆ. ಹಠಮಾರಿ ಯೋಗ ಮಾಡಿರ್ತಕ್ಕಂಥವ್ರು ಬರೀ ಜೀವ ಇದೆ ಅಷ್ಟೇ, ಶವ ಇದ್ದಂಗೆ ಬಿದ್ದಿದ್ದದ್ದು ನಾನು ನೋಡಿದ್ದೇನೆ. ಬಿದ್ದಂತಹ ನಿದರ್ಶನಗಳು ನಾನೇ ಕಂಡನು. ಮತ್ತೆ ಕೆಲವರಿಗೆ ಹುಚ್ಚಿ ಹಿಡಿದಿದೆ. ಇದು ಏನೋ ಆಧ್ಯಾತ್ಮಿಕ ನಾನೇ ಇದು ಅಂತ ಯಾವಾಗಲೂ ಅದರ ಕಥೆ, ಅದೇ ಪುಸ್ತಕ, ಅದೇ ಯೋಚನೆ, ಅದೇ ಭಾವನೆ ಯಾವಾಗ್ಲೂ ಇರ್ತಕ್ಕಂಥವ್ರಿಗೆ ಹುಚ್ಚಿಡು ಒಂಥರ ಹುಚ್ಚು ಹಿಡಿದಂಗೆ ಆಗ್ಬಿಡುತ್ತೆ. ಆ ರೀತಿ ಹೆಚ್ಚಾಗಿ ಅದನ್ನ ನನಗೇ ಗೊತ್ತಿದೆ, ನಾನೇ ಯಾವಾಗಲೂ ಅದರ ಕಡೆ ಗಮನವಿಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ಹುಚ್ಚು ಹಿಡಿಯಿತು. ಮತ್ತೆ ಕೆಲವರು ಬಿಗುರೋಗಕ್ಕೆ ತುತ್ತಾದರು. ಬಿಗುರೋಗ ಅಂದ್ರೆ ಏನು ನನಗೂ ಗೊತ್ತಾಗಲ್ಲ. ಬಿಗುರೋಗ ಮೂರ್ಛೆನಾ ಏನು? ಬಿಗುರೋಗ ಅನ್ನೋದು ಬಂತು. ಆ ರೋಗಕ್ಕೆ ಬಂದಿರತಕ್ಕಂಥವ್ರು ನೋಡಿದ್ರೆ ಮೂರ್ಛೆ ಇರ್ಬೋದು, ಏನು ಅದು ಗೊತ್ತಿಲ್ಲ, ಸರಿಯಲ್ಲ. ತುತ್ತಾದರು. ಮತ್ತೆ ಕೆಲವರು ದುಷ್ಟ ಭೂತಗಣಗಳಿಗೆ ಪರವಶವಾದರು. ಭೂತಗಣಗಳಿದೆ. ಈಗ ನಾವು ಇಲ್ಲಿ ಸೇರಿದಾಗ ದೇವಗಣಗಳು ಸೇರುತ್ತೆ, ಭೂತಗಣಗಳು ಸೇರುತ್ತೆ ಅಂತಕ್ಕಂಥದ್ದು ಕೆಲವು ಕಡೆ ಅವು ಜಾಸ್ತಿ ಇರುತ್ತೆ. ಆ ಕಡೆ ಅಂತ ಕಡೆ ನಾವು ಓಡಾಡ್ತಾ ಇರುವಾಗ ನಮ್ಮ ಮನಸ್ಸೇ ಒಂಥರ ಚಂಚಲವಾಗ್ಬಿಡುತ್ತೆ. ಯಾವುದಾದ್ರೂ ಒಂದು ಏನೋ ಒಂದು ಕೋಪ ಮತ್ತೊಂದು ಸುಮ್ಮನೆ ಆ ಭೂತಗಣಗಳು ಆ ಮನಸ್ಸನ್ನ ಚಂಚಲ ಮಾಡುವ ರೀತಿಯಲ್ಲಿ ಮಾಡುತ್ತೆ. ಆ ರೀತಿ ಇರುತ್ತವಂತೆ. ಇಂತಹ ಅಭ್ಯಾಸಗಳ ಸಂಬಂಧಪಟ್ಟ ನುರಿತ ಗುರುಗಳ ನೇತೃತ್ವದಲ್ಲಿ ಅವರ ಸೂಚನೆಯ ಪ್ರಕಾರ ಮಾತ್ರ ಅಭ್ಯಾಸ ಮಾಡಬೇಕು. ಇಲ್ಲಿ ಯಾವುದೇ ಅಭ್ಯಾಸವಾಗಲಿ ಸೂಚನೆ ಕೊಟ್ಟಿರತಕ್ಕಂತಹ ಗುರುಗಳ ಮುಖೇನ ನಾವು ತಿಳ್ಕೋಬೇಕೆ ಹೊರತು ನನ್ನಷ್ಟಕ್ಕೆ ನಾನು ಯಾವುದು ಮಾಡಕ್ಕೆ ಹೋಗಬಾರದು. ಧ್ಯಾನ ಮಾಡೋದು ಅಷ್ಟೇ. ತಿಸಾಪುಲ್ ಸೊಸೈಟಿಯಲ್ಲೇ ಇದೇ ರೀತಿಯಲ್ಲಿ ಈ ರೀತಿ ಧ್ಯಾನ ಮಾಡಬೇಕಂತಕ್ಕಂಥ ಸೂಚನೆಗಳಿದೆ. ಆ ಸೂಚನೆಗಳಂತೆ ನಾವು ಧ್ಯಾನ ಮಾಡೋದನ್ನು ಕಲ್ತ್ಕೋಬೇಕೆ ಹೊರತು ಯಾರೋ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಒಂದು ಕಾಲಲ್ಲಿ ನಿಂತ್ಕೊಂಡಿದ್ದೀವಿ, ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತ ಮಾಡ್ತಕ್ಕಂಥದ್ದು ಸರಿಯಲ್ಲ. ನುರಿತ ಉಪಾಧ್ಯಾಯನಿಂದ ಶಿಷ್ಯನಾಗಿರ್ತಕ್ಕಂಥವ್ನು ಕಲ್ತ್ಕೋಬೇಕಂದ್ರೆ ಹೊರತು ಅವರಾಗಿ ಅವರು ಮಾಡಬಾರದು. ಅಭ್ಯಾಸ ಮಾಡಬೇಕು. ಸೂಚನೆಯ ಪ್ರಕಾರ ಮಾತ್ರ ಅಭ್ಯಾಸ ಮಾಡಬೇಕು. ಸಂಬಂಧಪಟ್ಟ ಶಿಷ್ಯನು ಇಂತಹ ಸುದ್ದಿಗಳಿಗಾಗಿ ಬಾಯಿ ಬಿಡದೆ ತನ್ನ ಶೀಲ ಸ್ವಭಾವವನ್ನು ಪರಿಶುದ್ಧ ಮಾಡಿಕೊಳ್ಳುವುದರಲ್ಲಿ ನಿರತನಾಗಿರಬೇಕು. ಅವ್ರ ಮಾತು ಇವ್ರ ಮಾತು ಕೇಳೋದು ಹಂಗೆ. ಅವ್ರು ಹೇಳಿದ್ರ ಹಿಂಗೆ ಮಾಡೋಣ, ಇವ್ರು ಹೇಳಿದ್ರೆ ಇನ್ನೊಂದು ದಿವಸ ಮಾಡಿ, ಇವ್ರು ಹೇಳಿದ್ರೆ ಇನ್ನೊಂದು
ಒಬ್ಬೊಬ್ಬರು ಹೇಳಿದ ಒಂದೊಂದು ರೀತಿಯಲ್ಲ, ನಮ್ಮ ಶೀಲ ಸ್ವಭಾವವನ್ನು ಸರಿಪಡಿಸಿಕೊಳ್ಳುತ್ತಾ ಯಾವಾಗ ನಮ್ಮ ಶೀಲ ಸ್ವಭಾವವನ್ನು ಸರಿಪಡಿಸ್ಕೊಳ್ತೀವೋ ಆಗ ನಮಗೆ ಜ್ಞಾನ ಅನ್ನೋದು ಬೆಳವಣಿಗೆ ಆಗುತ್ತೆ. ಅವ್ರು ಹೇಳ್ತಾ ಇರೋದು ಸರಿನಾ ತಪ್ಪ ಅಂತದ್ದು ನಾವೇ ಅದನ್ನ ತಿಳ್ಕೋಬಹುದು. ಶೀಲ ಸ್ವಭಾವ ಅಂದ್ರೆ ಪ್ರತಿಯೊಂದರಲ್ಲೂ ಅನೇಕ ಸಲ ಶೀಲ ಅಂತಂದ್ರೆ ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಹೆಂಗಸರಿಗೆ ನೋಡಿಸ್ಬಿಟ್ಟು ಶೀಲ ಸರಿಯಲ್ಲಪ್ಪ ಅಂತ ಅದಲ್ಲ. ಶೀಲ ಅಂತಂದ್ರೆ ಪ್ರತಿಯೊಂದರಲ್ಲೂ ನಾವು ಕೂತ್ಕೊಳ್ಳುವುದು, ನಿಂತುಕೊಳ್ಳುವುದು, ಆಹಾರ ತಿನ್ನುವುದಕ್ಕೆ ಆಹಾರ ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ಬೇರೆಯವ್ರಿಗೆ ಕೊಡ್ತಕ್ಕಂಥದ್ದು, ಅದು ಯಾವ ನಿಯಮ ವ್ಯವಸ್ಥೆ ಇರುತ್ತೋ ಅದರಂತೆ ಮಾಡಿಕೊಂಡು ಬರತಕ್ಕಂಥದ್ದಕ್ಕೆ ಶೀಲ. ಅವು ಎಲ್ಲಾದ್ರಲ್ಲೂ ನುರಿತವರಾದರೆ ಉತ್ತಮವಾಗಿರತಕ್ಕಂಥ ಗುಣಗಳು, ಬೇರೆಯವರು ಹೇಳ್ತಕ್ಕಂಥ ವಿಷಯಗಳು ನಮಗೆ ಮನದಟ್ಟಾಗಿ ನಾವು ಬೆಳವಣಿಗೆ ಆಗಲೇ ಆಗ್ತೀವಿ. ಆವಾಗ ಅದಕ್ಕೆ ಮೂಲ ಔಷಧಿ ಶೀಲ ಸ್ವಭಾವವನ್ನು ನಾವು ಸರಿಪಡಿಸಿಕೊಳ್ಳಬೇಕು. ಬಾಯಿ ಬಿಡದೆ ತನ್ನ ಶೀಲ ಸ್ವಭಾವವನ್ನು ಪರಿಶುದ್ಧ ಮಾಡಿಕೊಳ್ಳುವುದರಲ್ಲಿ ನಿರತರಾಗಬೇಕು. ಅಲ್ಪ ಸ್ವಲ್ಪ ಏನಾದ್ರು ಗೊತ್ತಾದ್ರೆ ಸಾಕು. ಸ್ವಲ್ಪ ಹೇಳ್ತಾ ಇದ್ರೆ ಅದೇನೋ ನನಗೇ ಗೊತ್ತಿದಂತ ಮಧ್ಯ ತೂರ್ ಬಿಡುವುದು, ಓ ಅಂತ ಹೇಳ್ಬಿಡುದು. ಈ ರೀತಿ ಅಲ್ಲ. ತಮ್ಮ ಜೀವನ್ಮುಕ್ತ ಮಹಾತ್ಮರಲ್ಲೊಬ್ಬರು ಹೇಳಿರುವಂತೆ ನಿಮ್ಮ ಪ್ರಪಂಚವನ್ನು ಬಿಟ್ಟು ನಮ್ಮ ಪ್ರಪಂಚಕ್ಕೆ ಬನ್ನಿ. ನೋಡಿ ಎಂತದ್ದು, ನಿಮ್ಮ ಪ್ರಪಂಚವನ್ನು ಬಿಟ್ಟು ನಮ್ಮ ಪ್ರಪಂಚಕ್ಕೆ ಬನ್ನಿ. ನಮ್ಮ ಪ್ರಪಂಚ ಯಾವುದು? ಇದು ಸ್ಥೂಲ ಲೋಕ. ನಿಮ್ಮ ಪ್ರಪಂಚವನ್ನು ಬಿಟ್ಟು ನಮ್ಮ ಪ್ರಪಂಚಕ್ಕೆ ಬನ್ನಿ ಅಂದ್ರೆ ಕಾಮಲೋಕ, ಮನೋಲೋಕಗಳಿಗೆ. ಅಲ್ಲಿ ಯಾವ ರೀತಿ ನಾವು ತರಬೇತಿ ಪಡಿಸಬೇಕೋ ಆ ರೀತಿ ಅವ್ರ ಪ್ರಪಂಚಕ್ಕೆ ಹೋದಾಗ ಅವರು ನಮ್ಗೆ ಮಾರ್ಗದರ್ಶನ ನೀಡ್ತಾರೆ. ಆದ್ರಿಂದ ನಾವು ಇಲ್ಲಿ ಸೊಸೈಟಿಲಿ ಹೇಳಿರ್ತಕ್ಕಂಥ ಜನರಿಗೆ ಏನ್ ಹೇಳ್ತೀವಿ ಅಂದ್ರೆ, ನಾವು ನಿದ್ದೆ ಮಾಡ್ತಿರ್ತೀವಿ. ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ನಮ್ಗೆ ಎಚ್ಚರವಾಗುತ್ತೆ. ಎಚ್ಚರವಾದಾಗ ನಾವು ಎದ್ದು ಮಾಮೂಲಿ ನಮ್ಮ ದಿನನಿತ್ಯದ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಹಾಸಿಗೆಯಿಂದ ಎದ್ದು ತಕ್ಷಣ ಭಗವಂತನ ನೆನೆಸ್ಕೋಬೇಕು. ಸ್ವಾಮಿ, ನಿಮ್ಮ ಪ್ರಪಂಚವನ್ನು ಬಿಟ್ಟು ನಮ್ಮ ಪ್ರಪಂಚಕ್ಕೆ ಬಂದಿದ್ದೇನೆ. ಉತ್ತಮ ರೀತಿ ಜೀವನ ನಡೆಸ್ತಕ್ಕಂಥ ಸಾಮರ್ಥ್ಯ ಶಕ್ತಿಯನ್ನು ಕೊಡುವಂತ ದೇವರನ್ನ, ಆ ಗುರುಗಳನ್ನ ನೆನೆಸಿಕೊಂಡು ನಮ್ಮ ಕರ್ತವ್ಯ ಮಾಡಬೇಕು. ಏನ್ ಹೇಳಿ, ನಿಮ್ಮ ಪ್ರಪಂಚವನ್ನು ಬಿಟ್ಟು ನಮ್ಮ ಪ್ರಪಂಚಕ್ಕೆ ಬಂದಿದ್ದೀನಿ. ಪ್ರತಿ ಗಳಿಗೆಯಲ್ಲಿಯೂ ನಮ್ಮ ಜೀವನವನ್ನು ನಡೆಸ್ತಕ್ಕಂಥ ಸಾಮರ್ಥ್ಯ ಶಕ್ತಿಯನ್ನು ದಯಪಾಲಿಸಿ ಅಂತ ಹೇಳಿ ಭೂತಾಯಿಗೆ ಒಂದು ನಮಸ್ಕಾರ ಮಾಡಿ ನಮ್ಮ ದಿನನಿತ್ಯದ ಕರ್ತವ್ಯಗಳನ್ನು ಮಾಡಬೇಕು. ಅದು ಹಾಗೆ ನೋಡಿ, ಅವರು ನಿಮ್ಮ ಲೋಕವನ್ನು ಬಿಟ್ಟು ನಮ್ಮ ಲೋಕಕ್ಕೆ ಬನ್ನಿ ಅಂತಂದ್ರಲ್ಲ, ಅಲ್ಲಿ ತರಬೇತಿ ಕೊಡ್ತಾರೆ. ಅಲ್ಲಿ ತರಬೇತಿ ಕೊಟ್ಟು ಎಲ್ಲ ಆಯ್ತು. ನಾವು ಎಚ್ಚರವಾದಾಗ ಬೆಳಗ್ಗೆ ಆ ಲೋಕವನ್ನು ಬಿಟ್ಟು ಈ ಲೋಕಕ್ಕೆ, ನಿಮ್ಮ ಲೋಕವನ್ನು ಬಿಟ್ಟು ನಮ್ಮ ಲೋಕಕ್ಕೆ ಬಂದಿದ್ದೀವಿ. ಉತ್ತಮವಾಗಿರತಕ್ಕಂಥ ಜೀವನ ವ್ಯವಸ್ಥೆನ ನಡೆಸ್ತಕ್ಕಂಥ ಸಾಮರ್ಥ್ಯವನ್ನು ಕೊಡಿ ಅಂತ ನಾವು ಕೇಳ್ಕೋಬೇಕು. ಒಂದಕ್ಕೊಂದು ತಿಳುವಳಿಕೆ ಬಂದ್ರೆ ಎಷ್ಟು ಲಿಂಕ್ ಇರುತ್ತೆ ಅಂತ ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಆ ಮಹಾತ್ಮರು ಯಾವ ರೀತಿ ಎಲ್ಲರನ್ನು ನೋಡುತ್ತಾರೆಯೋ ಅಂತಹ ಮನೋಭಾವನೆಯು ನಮ್ಮದಾಗಬೇಕು. ಎಲ್ಲರೂ ಆ ಮಹಾನುಭಾವರು ಯಾವ ರೀತಿಯಲ್ಲಿ ಒಬ್ಬರನ್ನೊಬ್ಬರು ನೋಡ್ತಾರೋ ಎಲ್ಲರೂ ಸರಿಸಮಾನವಾಗಿ ಬರಬೇಕು ಅನ್ನೋದೇ ಮಹಾತ್ಮರ ಧ್ಯೇಯ ಇರೋದು. ಅದೇ ರೀತಿ ನಾವು ಎಲ್ಲರೂ ಸರಿಸಮಾನವಾಗಿ ಬೆಳೆಯಲಿ ಅಂತಕ್ಕಂತಹ ಮನೋಭಾವನೆ ನಾವು ಬೆಳೆಸ್ಕೋಬೇಕು. ಗುರುಗಳನ್ನು ಕುರಿತು ಧ್ಯಾನ ಮಾಡುತ್ತಿರುವ ಪ್ರತಿಯೊಬ್ಬನೂ ತನ್ನ ಗುರುವಿನೊಡನೆ ಒಂದು ದಿವ್ಯ ಸಂಬಂಧವನ್ನು ಪಡೆಯುತ್ತಾನೆ. ಇದು ಬಹಳ ಮುಖ್ಯ. ಅದಕ್ಕಾಗಿ ಪ್ರತಿನಿತ್ಯ ನಾವು ಧ್ಯಾನ ಮಾಡ್ತಾ ಇರುವಾಗ ನಮಗೆ ಸಂಬಂಧಪಟ್ಟಿರ್ತಕ್ಕಂತಹ ಗುರುಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಬೇರೆಯವರು ಆಚೆ ಕಡೆಯವ್ರದಲ್ಲ. ಈ ಸೊಸೈಟಿಯಲ್ಲಿ ಈ ಟ್ರೈನಿಂಗ್ ಕೊಳ್ಳೇಬೇಕು. ಧ್ಯಾನ ಮಾಡ್ತಕ್ಕಂಥದ್ದು ಕಡ್ಡಾಯ. ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಗುರುಗಳು ಅಂತಕ್ಕಂಥವ್ರು ಅವ್ರಿಗೆ ಗೊತ್ತಾಗುತ್ತೆ. ಗುರುಗಳು ಮತ್ತೆ ಯೋಗಪಥ ಅಂತಕ್ಕಂಥ ಪುಸ್ತಕವನ್ನು ಓದಿದಾಗ 7 ಜನ ಮಹಾತ್ಮರ ಗುಣ ವಿಶೇಷಗಳು ಏನೇನು ಗುಣಗಳು ಇದೆಯಾ ಅಂತ ಅನ್ನೋದನ್ನು ಓದಿದಾಗ ಅಂತ ಗುಣಗಳು ನನ್ನಲ್ಲಿ ಯಾವ ಇದೆ ಅಂತ ಅನ್ನೋದು ನಾವೇ ಆಯ್ಕೆ ಮಾಡ್ಕೋಬೇಕು. ನಾವೇ ಆಯ್ಕೆ ಮಾಡ್ಕೊಂಡು ಅಂತ ಗುಣಗಳು ಇರತಕ್ಕಂಥವ್ರು, ಇಂಥ ಗುಣಗಳು ಇರತಕ್ಕಂಥವ್ರು, ಇಂಥವರು ಗುರುಗಳು ಅಂತ ಅವರ ಹೆಸರು ಸಮೇತ ಅಲ್ಲಿ ಬರೆದಿದ್ದಾರೆ. ಅದನ್ನು ಓದುವಾಗ ಆ ಗುಣಗಳಲ್ಲಿ ಯಾವುದು ನನ್ನಲ್ಲಿ ಹೆಚ್ಚಾಗಿವೆ ಅಂತ ತಿಳ್ಕೊಂಡಾಗ ಆ ಗುರುಗಳಲ್ಲಿ ನಮಗೆ ಭಕ್ತಿ ಭಾವನೆ ಹೆಚ್ಚಾಗಿ ಬೆಳೆಯುತ್ತದೆ. ನಾವು ಧ್ಯಾನ ಮಾಡುವಾಗ ಯಾವಾಗಲೂ ಧ್ಯಾನ ಮಾಡ್ತಾ ಆ ಗುರುಗಳನ್ನೇ ನೆನೆಸ್ಕೊಂಡಾಗ ಆಗ ಆ ಗುರುಗಳಿಗೂ ನಮಗೂ ಸಂಪರ್ಕವು ಬೆಳೆಯುತ್ತಾ ಇರುತ್ತದೆ.
ದಿವ್ಯ ದೃಷ್ಟಿಗೆ ಅದು ಒಂದು ಪ್ರಕಾಶಮಾನವಾದ ಸೂತ್ರದಂತೆ ಕಾಣುತ್ತದೆ. ಯಾವಾಗ ಪ್ರತಿನಿತ್ಯ ನಾವು ತಪ್ಪದಿರ ಧ್ಯಾನವನ್ನು ಮಾಡುತ್ತಾ ಗುರುಗಳ ನಮಗೂ ಸಂಪರ್ಕವನ್ನು ಬೆಳೆಸ್ತಕ್ಕಂತ ದಿನೇ ನಾವು ಉತ್ತಮ ರೀತಿಯಲ್ಲಿ ಧ್ಯಾನ ಮಾಡ್ತಾ ಇರುವಾಗ, ಗುರುಗಳನ್ನೇ ನೆನೆಸ್ಕೊಳ್ತಾ ಇರುವಾಗ ನಮಗೂ ಆ ಗುರುಗಳಿಗೂ ಸಂಪರ್ಕವು ಉಂಟಾಗಿ ದಿನೇ ನಮ್ಮ ಜ್ಞಾನವ ಬೆಳವಣಿಗೆ ಆಗ್ತಾನೇ ಇರುತ್ತದೆ. ಅನುಗ್ರಹ ಶಕ್ತಿಯು ಅರಿಯ ಬಿಡುತ್ತಾರೆ. ಯಾವಾಗ ನೀನು ಆ ರೀತಿ ಇದ್ದರೆ ನಮಗೆ ಅನುಗ್ರಹ ಶಕ್ತಿ ಆ ಗುರುಗಳಿಂದ ನಮಗೆ ಹರಿದು ಬರುತ್ತೆ. ಆ ವಾಹಿನಿಯು ಧ್ಯಾನವು ಮುಗಿದ ಮೇಲೂ ಸಹ ಧ್ಯಾನಿಯ ಕಡೆಗೆ ಹರಿದುಕೊಂಡು ಬರುತ್ತಲೇ ಇರುತ್ತದೆ. ಆ ಧ್ಯಾನ ಮಾಡಿಕೊಂಡು ಅದಕ್ಕೆ ಧ್ಯಾನ ಪೂರ್ತಿಯಾಗಿ ನಾವೇ ಮಾಡಿ ಮುಗಿಸಿದ ಮೇಲೆ ಮೌನವಾಗಿರ್ಬೇಕು. ಪೂಜೆ ಪೂರ್ತಿ ನಾವು ಭಾರತ ಸಮಾಜ ಪೂಜೆ ಮುಗಿಸಿದ ಮೇಲೂ ಸಮೇತ ಮೌನವಾಗಿರ್ಬೇಕೆ ಹೊರತು ಚಿಕ್ಕಾಪಟ್ಟೆ ಮಾತನಾಡ್ಕೊಳ್ತಕ್ಕಂಥದ್ರೆ ಆ ಪೂಜಾ ಪುನಸ್ಕಾರ ಮಾಡಿದ ಎಲ್ಲ ಹೋಯ್ತು ಹೊರಟೋಗುತ್ತೆ, ಅದೆಲ್ಲ ಇರಲ್ಲ. ಹಾಗೆ ಮೌನವಾಗಿ ಇದ್ದಾಗ ಆ ಗುರುಗಳ ಸಂಪರ್ಕ ನಮಗೆ ಅವರ ಸಾಮರ್ಥ್ಯ, ಅವರ ಶಕ್ತಿ ಹರಿದು ನಮ್ಮಲ್ಲಿಗೆ ಬರ್ತಾನೆ ಇರುತ್ತದೆ. ಅಂತಹ ಧ್ಯಾನವು ಸಕ್ರಮವಾಗಿ ಮುಂದುವರೆದರೆ ಆ ರೀತಿ ಧ್ಯಾನ ಮಾಡುತ್ತಿರುವವನಿಗೆ ತುಂಬಾ ಶ್ರೇಯಸ್ಕರವಾಗಿ ಪರಿಣಮಿಸುವುದು. ಆ ರೀತಿ ಪ್ರತಿನಿತ್ಯ ನಾವು ಧ್ಯಾನ ಮಾಡ್ತಕ್ಕಂಥ ಕಲ್ತ್ಕೊಂಡಾಗ ಆ ರೀತಿ ಧ್ಯಾನ ಮಾಡುತ್ತಿರುವವನಿಗೆ ತುಂಬಾ ಶ್ರೇಯಸ್ಕರವಾಗಿ ಪರಿಣಮಿಸುವುದು. ಪ್ರತಿದಿನವೂ ಒಂದು ಗೊತ್ತಾದ ಕಾಲದಲ್ಲಿ ಧ್ಯಾನವನ್ನು ಕೈಗೊಳ್ಳಬೇಕು. ಪ್ರತಿನಿತ್ಯ ಸರಿ ಒಂದೇ ಸ್ಥಳದಲ್ಲಿ ಒಂದು ದಿವಸ ಇಲ್ಲಿ ಮಾಡೋದು, ಒಂದ್ ದಿವಸ ಅಲ್ಲಿ ಮಾಡ್ತಕ್ಕಂಥದ್ದು, ಒಂದ್ ದಿವಸ ಬೆಳಗ್ಗೆ 7 ಗಂಟೆಗೆ ಮಾಡೋದು, ಇನ್ನೊಂದ್ ದಿವಸ 10 ಗಂಟೆಗೆ ಮಾಡ್ತಕ್ಕ ಈ ರೀತಿ ಅಲ್ಲ. ಪ್ರತಿನಿತ್ಯ ಗೊತ್ತಾದ ಸ್ಥಳದಲ್ಲಿ ಗೊತ್ತಾದ ಸಮಯದಲ್ಲಿ ಪ್ರತಿನಿತ್ಯವನ್ನು ಧ್ಯಾನ ಮಾಡ್ತಾ ಇರುವಾಗ ಧ್ಯಾನದ ಸಂದರ್ಭದಲ್ಲಿ ನಾವು ಯಾವ ಗುರುಗಳನ್ನು ಆಯ್ಕೆ ಮಾಡಿಕೊಂಡಿರುತ್ತವೋ ಆ ಗುರುಗಳನ್ನು ನೆನೆಸಿಕೊಂಡು ನಾವು ದಿನಗಳು 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆವರೆಗೂ ನಾವು ಧ್ಯಾನ ಮಾಡ್ತಾ ಇರುವಾಗ ಅವರ ಸಾಮರ್ಥ್ಯ ನಮಗೆ ಬರ್ತಾನೇ ಇರುತ್ತದೆ. ಉತ್ತಮ ಗುಣಗಳು ಬೆಳೆಯುವುದಕ್ಕಾಗಿ ನಮಗೆ ಸಹಾಯವಾಗುತ್ತದೆ. ಪ್ರತಿದಿನವೂ ಒಂದು ಗೊತ್ತಾದ ಕಾಲದಲ್ಲಿ ಧ್ಯಾನವನ್ನು ಕೈಗೊಳ್ಳಬೇಕು. ಯಾವ ವಿಧವಾದ ಪರಿಣಾಮ ಗೋಚರವಾಗದೇ ಇದ್ದಾಗಿಯೋ ನಾವು ಅದನ್ನು ಬಿಡದೆ ಮುಂದುವರಿಸಿಕೊಂಡು ಹೋಗಬೇಕು. ಇಲ್ಲೊಂದು ಮಾಡ್ತೀವಪ್ಪ, ದಿನಾಗ್ಲೂ ಅದೇ ಸ್ಥಳವೇ ಅದೇ ಸಮಯಕ್ಕೆ ಮಾಡ್ತಾನೇ ಇದ್ದೀನಿ, ನಾನು 6 ತಿಂಗಳಿಂದ ಧ್ಯಾನ ಮಾಡ್ತಾನೆ ಇದ್ದೀನಿ, ಏನು ಲಾಭ ಸಿಗಲಿಲ್ಲ, ಏನು ಪ್ರಯೋಜನವಾಗಲಿಲ್ಲ ಅಂತಕ್ಕಂಥ ಕೆಲಸ ಮಾಡಿ ಬಿಟ್ಟು ಬಿಡ್ತೀವಿ. ಅನೇಕರು ಅದೇ ರೀತಿ ಮಾಡೋದು. ಅಯ್ಯೋ ನಾನು 1 ವರ್ಷದಿಂದ ಮಾಡ್ತಾ ಇದ್ದೀನಿ, ಏನು ಕಾಣಲಿಲ್ಲ, ಏನು ಪರಿಣಾಮ ನನಗೆ ಸಿಕ್ಕಲಿಲ್ಲ ಅಂತ ಬಿಟ್ಬಿಡ್ತೀವಿ. ಆ ರೀತಿ ಬಿಡಬಾರದು. ಪರಿಣಾಮವ ಕಾಣದೇ ಇರುವಾಗ ಖಿನ್ನತೆಗೆ ಒಳಗಾಗಕೂಡದು. ಖಿನ್ನತೆಗೆ ಒಳಗಾಗುತ್ತೆ. ಧ್ಯಾನ ಮಾಡ್ತಾ ಇದ್ದೆ, ಪುಸ್ತಕಗಳು ಓದ್ತಾ ಇದ್ದೆ, ದೇವರು ಅಥವಾ ಸೊಸೈಟಿ ಅಂದ್ರೆ ಏನು, ಎಷ್ಟು ಕೆಲಸ ಮಾಡ್ತಾ ಇದ್ದೆ ಅಂತಕ್ಕಂಥದ್ದನ್ನ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಖಿನ್ನತೆ ಅನ್ನೋದು ಒಂದು ಕಾಯಿಲೆ, ಅದು ದೊಡ್ಡ ಕಾಯಿಲೆ. ಆ ಕಾಯಿಲೆ ಬಂದ್ಬಿಡುತ್ತೆ. ಆದ್ದರಿಂದ ಆ ರೀತಿ ಖಿನ್ನತೆಗೆ ನೀನು ಒಳಪಡಬಾರದು. ಅಂತಹ ಖಿನ್ನತೆಯು ಗುರುಗಳ ಅನುಗ್ರಹ ಶಕ್ತಿಗೆ ತಡೆ ಉಂಟು ಮಾಡುತ್ತದೆ. ಆ ರೀತಿ ಖಿನ್ನತೆ ನೀನು ಬಂದು ಬಿಟ್ರೆ ಗುರುಗಳಿಗೂ ನಮಗೂ ಅನುಗ್ರಹ ಶಕ್ತಿ ಇದೆಯಲ್ಲ, ಆ ಶಕ್ತಿ ಕುಂದುತ್ತದೆ. ಅವರ ಅನುಗ್ರಹ ಶಕ್ತಿ ನಮ್ಗೆ ಬರಲ್ಲ ಖಿನ್ನತೆಗೆ ನೀನು ಹೋದ್ರೆ. ಅಲ್ಲದೆ ಅದು ಶಕ್ತಿಗೆ ತಡೆ ಉಂಟು ಮಾಡುತ್ತದೆ. ಅಲ್ಲದೆ ಅದು ನಮ್ಮ ಸ್ವಾರ್ಥ ಚಿಂತನೆಯನ್ನೇ ಎದ್ದು ಕಾಣುವಂತೆ ತೋರುತ್ತದೆ. ಆ ಖಿನ್ನತೆ ಬಂದರೆ ಸ್ವಾರ್ಥ, ಆ ಸ್ವಾರ್ಥವೇ ನಮ್ಮಲ್ಲೇ ಹೆಚ್ಚಾಗಿ ಕಂಡು ಬರುತ್ತದೆ. ಆದ್ದರಿಂದ ಗುರುಗಳು ಮತ್ತು ಶಿಷ್ಯರ ಸಂಬಂಧವನ್ನ ನಾವು ಯಾವ ರೀತಿ ಬೆಳೆಸ್ಕೋಬೇಕು ಅಂತಕ್ಕಂಥದ್ದು, ಗುರುಗಳಂದ್ರೆ ಏನೋ, ಶಿಷ್ಯರಂದ್ರೆ ಏನೋ, ಈ ಸಂಬಂಧವನ್ನು ಹೇಗೆ ಬೆಳೆಸ್ಕೋಬೇಕು ಒಂದೊಂದು ಹಂತವಾಗಿ ಇಲ್ಲಿ ನಾವು 3 ಎಪಿಸೋಡ್ಗಳಲ್ಲಿ ಗುರುಗಳು ಮತ್ತು ಶಿಷ್ಯರ ಸಂಬಂಧವನ್ನು ಯಾವ ರೀತಿ ಬೆಳೆಸ್ಕೋಬೇಕು, ನಮಗೂ ಅವ್ರಿಗೆ ಯಾವ ರೀತಿ ಇರುತ್ತೆ, ಸ್ಥೂಲ ಲೋಕದಲ್ಲಿ ಹೆಂಗಿರುತ್ತೆ, ಕಾಮಲೋಕದಲ್ಲಿ ಹೇಗಿರುತ್ತೆ, ಕಾಮಲೋಕದಲ್ಲಿ ಎಂತವರು ನಮಗೆ ಸಹಾಯ ಮಾಡ್ತಾರೆ, ಆ ಸಹಾಯ ಮಾಡುವುದಕ್ಕೆ ಅಡ್ಡಿ ಆತಂಕಗಳು ಏನು ಬರುತ್ತೆ, ಆ ಬರತಕ್ಕಂಥ ಅಡ್ಡಿ ಆತಂಕಗಳನ್ನು ನಾವು ಯಾವ ರೀತಿ ಅದನ್ನ ಕುಲಂಕುಷವಾಗಿ ಬಿಡಿಸ್ಕೋಬೇಕು
ಅಂತಕ್ಕಂಥದ್ದು ವಿಷಯವನ್ನು ಇಲ್ಲೇ ಪ್ರಸ್ತಾಪ ಮಾಡಿದ್ವಿ. ಆದ್ದರಿಂದ ನಾವು ನಿತ್ಯವೂ ತಪ್ಪದಿರ, ಈಗ ನಾವು ಕ್ಲಾಸ್ ಮುಗಿದೋದ್ಮೇಲೆ ನಾವು ದಿನ 3 ಸಲ ಓಂಕಾರವನ್ನು ಮಾಡಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮುಕ್ತಾಯ ಪಡಿಸ್ತೀವಲ್ಲ, ಹಾಗೆ ಇದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ. ಇಂತಹ ಪುಸ್ತಕಗಳು ಇಂದ ನಮ್ಗೆ ಆ ಮಾರ್ಗದರ್ಶನ ಸಿಕ್ಕಿತು. ಆ ಮಾರ್ಗದರ್ಶನದಂತೆ ನಾವು ಪ್ರತಿನಿತ್ಯ ಪ್ರಯತ್ನ ಪಟ್ಟಾಗ ಒಬ್ಬರು ಬರ್ಲಿ ಬರದಿರ ಹೋಗಲಿ, ನಮ್ಮ ಟೈಮ್ಗೆ ಎಷ್ಟು 3-4 ಜನ ಬಂದ್ರೆ ಇದ್ರ ಸ್ಥಳಕ್ಕೆ ಎಲ್ಲ ಇದ್ರ ಸ್ಥಳಕ್ಕೆ ಅದು ಸಂಬಂಧಪಟ್ಟಿರತಕ್ಕಂತಹ ದೇವಗಣಗಳು ಬೇಕಾದಷ್ಟು ಜನ ಹಾಜರಿ ಆಗ್ತಾರೆ. ನೋಡಿ, ನಾವು ಯಾವ್ದಾದ್ರು ಒಂದು ವಿಷಯವನ್ನು ಸಮಾಜವನ್ನು ಮಾತಾಡ್ಬೇಕಾದ್ರೆ ಪ್ರಥಮದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಯಾಕಂದ್ರೆ ಅವ್ರು ಬರ್ತಕ್ಕಂಥದ್ದು ನೀವು ಬಂದಿದ್ದೀರೋ ಇಲ್ವೋ, ಅವ್ರು ಬಂದು ಎಲ್ಲ ವ್ಯವಸ್ಥೆ ರೀತಿಯಲ್ಲಿ ಸೇರಿದಾಗ ಆ ಭಾಷಣ ಮಾಡ್ತಕ್ಕಂಥ ಅವ್ರ ಪುಸ್ತಕ ಓದುವುದಾಗ್ಲಿ ಮತ್ತೊಂದಾಗ್ಲಿ ಒಂದು ರೀತಿಯಲ್ಲಿ ಉತ್ತೇಜನ ಸಿಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಉತ್ತೇಜನ ಇರಲ್ಲ. ಆ ಉತ್ತೇಜನ ಸಿಕ್ಕಬೇಕಾದ್ರೆ ಆ ದೇವಗಣಗಳಲ್ಲಿ ಬಂದು ಸೇರಿದಾಗ ಉತ್ತೇಜನ ಸಿಕ್ಕಿ ಆ ಪ್ರಭಾವ ಎಲ್ಲರ ಮೇಲೆ ಬಿದ್ದು ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ನಮಗೆ ಇದೊಂದು ಆದಿಯಾಗುತ್ತದೆ. ಆದಿ ಅಂದ್ರೆ ಒಂದು ದಾರಿ. ಆ ದಾರಿ ಹುಡುಕೊಂಡು ನಾವು ಬಂದ್ರೇನೆ ನಮ್ಗೆ ಸಿಗೋದು. ಆ ದಾರಿ ನಮ್ಮನ್ನು ಹುಡ್ಕೊಂಡು ಬರಲ್ಲ. ಅಂತಹ ಉತ್ತಮವಾಗಿರತಕ್ಕಂಥ ವಿಷಯವನ್ನು ಅಂತರಂಗ ಜೀವಿತ, ಇದರಲ್ಲಿ ಗುರುಗಳು ಮತ್ತು ಶಿಷ್ಯರಿಗೆ ಸಂಬಂಧ ಹೇಗಿದೆ ಅಂತ ಅನ್ನೋದನ್ನ 3 ಎಪಿಸೋಡ್ಗಳಲ್ಲಿ ನಾವು ಇದುವರೆಗೂ ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ಇದನ್ನ ಮುಕ್ತಾಯಪಡಿಸಿ ಮಾಮೂಲಿಯಾಗಿ ಸ್ವಲ್ಪ ಹೊತ್ತು ಧ್ಯಾನವನ್ನ ಅದನ್ನ ಮಾಡಿಕೊಂಡು ಪೂರ್ಣವಾಗಿ ಮುಕ್ತಾಯಪಡಿಸೋಣ. ಓಂಕಾರ ಮಾಡಿ. ಇದನ್ನ ಈ ಧ್ಯಾನ ಮಾಡ್ತಕ್ಕಂಥದ್ದು ಹೇಳ್ಬೇಕಂದ್ಕೊಂಡಿದ್ದೆ. 3 ಸ್ಟೆಪ್ಗಳು ಬರುತ್ತೆ ನಮ್ಗೆ ಈ ಧ್ಯಾನ ಮಾಡ್ತಕ್ಕಂಥದ್ದು. 3 ಸ್ಟೆಪ್. 1ನೇ ಸ್ಟೆಪ್, ನಾವು ಶಾಲೆಗಾಗಲಿ ಮತ್ತೊಂದು ಬರಬೇಕಾದ್ರೆ ರಾತ್ರಿಯೇನೆ ಪ್ರಿಪೇರ್ ಆಗಿರ್ಬೇಕು. ರಾತ್ರಿ ಪ್ರಿಪೇರ್ ಆಗಿರ್ತಕ್ಕಂಥದ್ದು ಮಲ್ಕೊಂಡುವಾಗ ನಮ್ಮ ಮಂತ್ರವಿದೆ, ನಮ್ಮ ಪ್ರೇಯರ್. ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನು ಅರಿಯಲಿ ಅಂತಕ್ಕಂಥ ಪ್ರೇಯರ್. ಅದು ಪ್ರಾರ್ಥನೆ. ಆ ಪ್ರಾರ್ಥನೆ ಹೇಳುವಾಗ ಅದನ್ನ ಅರ್ಥಗರ್ಭಿತವಾಗಿ ನಾವು ಹೇಳಿಕೊಳ್ತಾ ಅದರ ಅರ್ಥವನ್ನು ನಾವು ಮನಸ್ಸಿನಲ್ಲಿ ಮೆಲುಕು ಹಾಕಬೇಕಂತೆ. ಈ ರೀತಿ 5 ನಿಮಿಷ ಅದನ್ನೇ ನಾವು ಮೊದಲು ಧ್ಯಾನಕ್ಕೆ ಕೂತ್ಕೊಂಡಾಗ ಇದನ್ನೇ ಹೇಳ್ಕೊಂಡಿರಬೇಕು ಅಂತ ನಮ್ಮ ಸೊಸೈಟಿಲಿ ಹೇಳ್ತಾ ಇರಬೇಕು. ಅದನ್ನ ಪ್ರೇಯರ್ ರಾತ್ರಿನೇ ಅದನ್ನ ನಾವು ಹೇಳಿಕೊಂಡು ಮಲ್ಕೊಂಡಾಗ ಎಲ್ಲೋಗ್ತೀವಿ ನಾವು ಕಾಮಲೋಕದಲ್ಲಿ ಅವ್ರ ಜೊತೆಗೆ ಹೋಗಿರ್ತೀವಿ. ಅಲ್ಲಿಂದ ಬಂದಾಗ ಇನ್ನೂ ಉತ್ತೇಜನ ಬಂದಿರುತ್ತೆ. ನಾವು ಬೆಳಗ್ಗೆ ನಂತರ ಧ್ಯಾನ ಮಾಡುವಾಗ ಇದನ್ನ 5 ನಿಮಿಷ ಒಂದು ಮೊದಲು ಪ್ರಾರಂಭ ಮಾಡ್ತಕ್ಕಂಥವ್ರಿಗೆ. ನಂತರ 2ನೇ ಸ್ಟೆಪ್ ಬಂದಿರತಕ್ಕಂಥ ಧ್ಯಾನದಲ್ಲಿ 2ನೇ ಸ್ಟೆಪ್, ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿ ಅವನು ನಿನ್ನ ಸುತ್ತಲೂ ನಿನ್ನ ಒಳಗೂ ಇದ್ದಾನೆ ಎಂದು ಭಾವಿಸು. ನಂಬಿಕೆ ಬೇಕು 2ನೇ ಸ್ಟೆಪ್ಗೆ. ದೇವರು ನಾನು ನನ್ನ ಸುತ್ತಲೂ ಇದ್ದಾರೆ, ದೇವರು ನೀನು ನಾನು ಒಂದೇ, ನನ್ನ ಸುತ್ತಲೂ ಇರತಕ್ಕಂಥವರು ಸಾಮರ್ಥ್ಯವು ಒಂದೇ ಅಂತಕ್ಕಂಥ. ಏನು, ಮನಸ್ಸನ್ನು ದೇವರ ಕಡೆಗೆ ತಿರುಗಿಸುವನು ನಿನ್ನ ಸುತ್ತಲೂ ನಿನ್ನ ಒಳಗೂ ಇದ್ದಾನೆ ಎಂದು ಭಾವಿಸು. ನಾವು ಧ್ಯಾನ 2ನೇ ಸ್ಟೆಪ್ ನಲ್ಲಿ ದೇವರು ಅಂತಕ್ಕಂಥವ್ರು ನನ್ನ ಒಳಗೂ ಇದ್ದಾನೆ, ನನ್ನ ಸುತ್ತಲೂ ಇದ್ದಾರೆ ಅಂತಕ್ಕಂಥದ್ದನ್ನು ಭಾವಿಸಬೇಕು. ನೀನು ಅವನು ಸಹ ಒಂದೇ ಎಂದು ತೀವ್ರವಾಗಿ ಚಿಂತಿಸು. ಅವರು ನಾನು ಒಂದೇ ಅಂತ ತೀವ್ರವಾಗಿ ಚಿಂತಿಸುತ್ತಾ ನಂತರ 3ನೇ ಸ್ಟೆಪ್, ಯಾವ ಗುರುಗಳಿರುತ್ತಾರೋ ಅವ್ರ ಕಡೆನೇ ನಾವು ಗಮನವನ್ನು ಕೊಡಬೇಕು. ಧ್ಯಾನ ಆ ರೀತಿ ಮುಕ್ತಾಯ ಮಾಡಬೇಕು ಅಂತ ಅನ್ನೋದು ನಮ್ಮ ಸೊಸೈಟಿಯಲ್ಲಿ ಇರ್ತಕ್ಕಂಥ ವಿಷಯ.